ಲಾಸ್ಟ್ ಮೊಮೆಂಟ್ನಲ್ಲಿ ನನಗೆ ಒಂದು ಕುರಿ ಕಡಿಯೋ ಮಚ್ಚು ಬಂತು. ಪ್ರತಿಯೊಬ್ಬೊಬ್ಬರ ಕೈನಲ್ಲಿ ನಮ್ಮ ಕರಗದ ಕತ್ತಿ ಇತ್ತು. 5 ಜನ ಇದ್ವಿ ನಾವು, 5 ಜನ ಇದ್ವಿ. 5 ಜನದಲ್ಲಿ 5 ಕತ್ತಿ ಇತ್ತು. ನಾನೇನಿದೆ, ನಾನು ಜಯರಾಜ್ ಹೊಡ್ಕೊಳ್ತೀನಿ, ಕೈಯೋ ಕಾಲ ಕತ್ತರಿಸಿ ಸಿಕ್ಬಿಡ್ತೀನಿ ಅಲ್ಲಿ. ನೀವು ಆಫೀಸ್ನಲ್ಲಿರೋರಿಗೆ 7-8 ಜನ ಕೊಡ್ಬಿಡ್ರಿ, ದೊಂಬಿ ಕೇಸ್ ಆಗ್ತೈತೆ ಅಂತ ನಾನು ಹೇಳಿ ಕರ್ಕೊಂಬಂದೆ. ಅದಕ್ಕೆ ಅವನೇನು ಹೇಳ್ತಾನೆ, 2 ಮಚ್ಚಿಟ್ಕೊಂಡ್ಬಿಟ್ಟು, ಉಸ್ ದಿನ್ ಕ್ಯಾ ಕಹಾತೆ ಠಾಕೂರ್, ये हाथ नहीं है फांसी का पंदा है, वो हाथ मुझे दे दो ಅಂತ ಹೇಳಿ ಹೊಡಿತಾನೆ. ಹಂಗೆ ಈ ನನ್ನ ಮಗ 2 ಕತ್ತಿ ಎತ್ಕೊಂಡ್ ಬಂದ್ಬಿಟ್ಟ. ಜಯರಾಜ್ಗೆ ಫಸ್ಟ್ ಕಾಲ್ ಹೊಡೆದೆ, ಓಡಬಾರ್ದು ಅಂತ ಹೇಳಿ ಹೊಡೆದೆ. ಇವ್ರನ್ನೆಲ್ಲ ಬಿಟ್ಬಿಟ್ಟೆ, ಎಲ್ಲಾರು ಬಿಟ್ಬಿಟ್ಟು ರನ್ ಮಾಡಿದೆ ಒಬ್ನೇ. ಫಸ್ಟ್ ಕಾಲ್ ಹೊಡೆದೆ, ಓಡಬಾರ್ದು. ಅವನು ಹೊಡೆದಿದ ತಕ್ಷಣನೇ ಅವನು ಅಷ್ಟು ಘಟ, ಅಯ್ಯೋ ಗೋಪಿ 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 ಬೇಡ ಗೋಪಿ ಅಂತ ಹತ್ಕೊಂತಾನೆ, ಕೇಳ್ಕೊಳ್ತಾನೆ. ಕುಡಿಗಾರ ನನ್ನ ಮಕ್ಕಳು ಬಂದಿದೆ, ಹೊಡೆದ್ಬಿಟ್ಟವನೆ. ಇದೇನಾಗಿದೆ, ಮುಂದ್ಗಡೆ ಕೂದಲು ಮಾತ್ರ ಹೋಗ್ಬಿಟ್ಟಿದ್ದೆ ಮೇಲ್ಗಡೆ. ಸಿನಿಮಾ ಒಳಗೆ ಹಿಡ್ಕೊಂಡ್ಬಿಟ್ಟಿದ್ದ ಅಂತ ಕತ್ತಿ ಜಯರಾಜು. ನಾನು ಮಧ್ಯ ಬಗ್ಗಿಂಗ್ ಹೊಡೆದಿರೋದು ಇವ್ನ ಮೇಲ್ಗಡೆ ಹೊಡೆದ್ಬಿಟ್ಟು, ಅವನು ನನಗೂ ಹೊಡೆದ್ಬಿಟ್ಟವನೆ ಒಂದೇಟು. ನೋಡಿ, ಇಲ್ಲಿ ಕೈ ಕಟ್ಟಾಕ್ಬಿಟ್ಟೈತೆ ನನಗೆ. ಅವನೇನ್ ಮಾಡ್ಬಿಟ್ಟ, ಹೊಡೆದು ಇವನ್ ಕತ್ತಿನ ಹಿಡ್ಕೊಂಡು ಇವನ್ನ ಸೇರಿಸಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಜಯರಾಜು. ಕತ್ತಿನ ಚೂಪಾಗಿರೋ ಕತ್ತಿನ 2 ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಇವನ್ನ ಸೇರಿಸಿ ಎಳ್ಕೊಂಡು ಹೋಗ್ತಾನೆ. ಅವಾಗ ಹಿಂದ್ಗಡೆಯಿಂದ ಹಂಗೆ ಹೊಡೆದೆ, ಕಾಲಿನ ನರ ಕಟ್ಟಾಗೋಗ್ಬಿಟ್ಟು. ನನಗೆ ಗೊತ್ತಾಯ್ತು ಈ ನರ ಕಟ್ಟಾಗೋಗ್ಬಿಟ್ಟು. ಅವನಿಗೆ ಎಳೆಯೋಕ್ಕಾಗಿಲ್ಲ, ಎಳ್ಕೊಂಡು ಹೋಗಿ ಅದೇ ಗರೀಬ್ ಆಫೀಸ್ ಮುಂದ್ಗಡೆ ಲೇಟೆಸ್ಟ್ ಶೇವಿಂಗ್ ಸೆಲೂನ್ ಇತ್ತು, ಅಲ್ಲಿ ಬಿದ್ದೋದ. ಅವ್ನು ಏನ್ ಮಾಡಿದ್ರು ಕತ್ತಿ ಬಿಡಕ್ಕಿಲ್ಲ ಅಂತಾನೆ. ಹೊಡೆದು ಕೈ ಮೇಲೆ ಹೊಡೆದು ಕತ್ತಿನ ಬಿಡಿಸಿದೆ. ಹೊಲ ಎಲ್ಲ ಬಿಟ್ಟು ಹೊಡೆದೆ. ಎಲ್ಲಿಗೆ, ಈ ಕೈಗೆ. ಗೋಡೆಗೆ ಹೊಡೆದಿರ ಹಾಕಿರೋ ಚೆಂಡು ಹೆಂಗ್ ವಾಪಸ್ ಬರ್ತೈತೆ ಹಂಗೆ ಬರ್ತಾ ಇದೆ. ನನಗೆ ಹೊಡೆಯೋ ಟೆಕ್ನಿಕೇ ಗೊತ್ತಿಲ್ಲ. 5 ನಿಮಿಷ ಹೊಡೆದಿದ್ದೀನಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದೇಟ್ ಹೊಡಿಯೋದು, ಯೋಚನೆ ಮಾಡೋದು, ಯಾಕೆ ಕೈ ಕಟ್ಟಾಗಿಲ್ಲ. ಒಂದೇಟ್ ಹೊಡಿಯೋದು, ಬಲ ಎಲ್ಲ ಬಿಟ್ಟು ಹೊಡಿಯೋದು, ಕೈ ಕಟ್ಟಾಗಿಲ್ಲ. ಸಾಯಂಕಾಲ 7 ಗಂಟೆ ಎಲ್ಲದು ಎಲ್ಲ ಅಲ್ಲ ರೋಡ್ ಬ್ಲಾಕ್. ಒಂದು ಅಟ್ಯಾಕ್ ಮಾಡಿದಾಗ ಓಡೋಗ್ಬಿಡ್ತಾರ್ರಿ ಎಲ್ಲಾರು. ನೀವು 100 ಜನನ ಸಾಕಿರಿ, ಓಡೋಗ್ಬಿಡ್ತಾರೆ, ಬಿಟ್ಟೋಗ್ಬಿಡ್ತಾರೆ. ನಾವು ಹೊಡಿತೀನಿ ಅಂದಾಗ ನಮ್ಮಿಂದ ಯಾರು ಇರಕ್ಕಿಲ್ಲ. ನನ್ಗೆ ಹೊಡಿಯೋವಾಗ್ಲೂ ಅಷ್ಟೇ, ನನ್ನ ಹುಡುಗರು ಬಿಟ್ಟು ಹೊಡೋಗ್ಬಿಟ್ರು. ಆ ಮನೆಗೆ ಹೋದೆ, ಆ ಮುದುಕಪ್ಪನ್ಗೆ ಹೇಳಿದೆ, ಎಂತ ಮಚ್ಚನ ಕೊಟ್ಟಿದ್ದೀರ. ನನ್ಗೆ ಒಂದು ಕೈ ಕತ್ತರಿಸಕ್ಕಾಗ್ಲಿಲ್ಲ, ಒಂದು ಕಾಲು ಕತ್ತರಿಸಕ್ಕಾಗಿಲ್ಲ ಅಂದೆ ಅವರಿಗೆ. ವಯಸ್ಸಾದ ಮುದುಕರಿದ್ರು ಅಲ್ಲಿ. ಆ ಮನೆಯೊಳಗೆ ಅಂದಾಗ ಅವರು, ಹೇಗಪ್ಪ ಹೊಡೆದೆ ಅಂದ್ರು. ತೋರಿಸ್ದೆ, ಹಿಂಗೆ ಹೊಡೆದೆ ಅಂತ. ಅವ್ರಂದ್ರು, ನಿನ್ನಂತ ಅಡಕಸ್ಪಿನ ನಾನು ನೋಡೇ ಇಲ್ಲ ಅಂತಂದು. ಮನೆಯೊಳಗೆಲ್ಲ ರಕ್ತ ಸೋರ್ತಾ ಇತ್ತು. ಎಲ್ಲಿಂದ ರಕ್ತ ಬರ್ತಾ ಇದೆ ಅಂತ ಚೀಲ ಎಲ್ಲ ತೆಗೆದು ನೋಡ್ತೀವಿ. ನಾನು ರಾತ್ರಿ ಮಲ್ಗಕ್ಕಾಗಿಲ್ಲ. ಇಡೀ ರಾತ್ರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳೆಲ್ಲ ಬಂದರು ಸ್ಟೇಷನ್ಗೆ. ಅವ್ರು ಹೇಳಿರ್ತಾರೆ, ಪೊಲೀಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಂತ ಮುಗಿಸ್ಬಿಟ್ಟಿದ್ರೆ ಈ ತಲೆನೋವು ಇರ್ತಾರಲ್ಲ, ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಚಾರ್ಜ್ ಮಾಡಿದ್ರು. ಅವೆಲ್ಲ ತಿಗಲ್ರಪೇಟೆ ಒಳಗೆ ಇಟ್ಕೋ ಅಂತ ರಿವಾಲ್ವರ್ ತೋರಿಸ್ಬಿಟ್ಟಿದ್ದ ನನಗೆ. ಶೂಟ್ ಮಾಡಾಕ್ ಬಿಡ್ತೀನಿ, ಹುಷಾರಾಗಿರೋ, ಹೋಗ್ತಾ ಇರೋ ಅಂತ ನನ್ನ ಕಳಿಸ್ಬಿಟ್ಟ. ನನ್ನ ನೋಡಿದ ತಕ್ಷಣನೇ ಅವ್ನಿಗೆ ಒಂಥರ ಇದಾಗೋಗ್ಬಿಡ್ತು. ಒಂದೇ ಒಂದು ಗುದ್ದೆ, ಕೈನಲ್ಲಿ ಗುದ್ದೆ ಫಸ್ಟ್. ಅವ್ನು ಗುದ್ದಿದ್ರೆ ಅವನೇನ್ ಮಾಡ್ಬಿಟ್ಟ, ಆ ಬಲಗಾರ ಅವನು ಹಿಡ್ಕೊಂಡ್ಬಿಟ್ಟ. ನಾನು ಬಟ್ಟೆ ಹಿಡ್ಕೊಂಡು ಹೇಳಿದ ತಕ್ಷಣನೇ ಬಟನ್ಗಳು ಕಿತ್ತೋಗಿಲ್ಲ, ಬಟ್ಟೆ ಶರ್ಟೇ ಹಾಕ್ಬಿಟ್ಟ ಅವನು. ಅಂತ ಬಲಗಾರ ಅವನು ಕತ್ತೆ ಇತ್ತು, ಗೂಳಿಗಿದ್ದಂಗಿತ್ತು ಕತ್ತು. ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅಲ್ಲಿ ಬೆಲ್ನಲ್ಲಿ ಬಂದ್ಬಿಟ್ಟೆ ಆಚೆ ಕಡೆ. ಯಾವಾಗ ಆಚೆ ಕಡೆ ಬೆಲ್ನಲ್ಲಿ ಬಂದ್ಬಿಟ್ಟೆ, ಸೀದಾ ಹೋಗಿ ಹರ್ಲಂಕರ್ ಅಂತ DCP ಇದ್ರು, ಲ್ಯಾಂಡ್ ಆರ್ಡರ್ ಆ ಕಾಲಕ್ಕೆ. ಅವ್ರಿಗೆ ಹೋಗಿದ್ದ ಕಂಪ್ಲೇಂಟ್ ಕೊಟ್ಬಿಟ್ಟು, ಕೆಲಸ ಮಾಡ್ತಾ ಇದ್ದೀನಿ, ಇವ್ರು ಬಂದು ಸುಮ್ಮನೆ ಆದ್ರೂ ನನ್ನ ತಗೊಂಡು ಬಂದು ಸ್ಟೇಷನ್ ಕರೆಸ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಹರ್ಲಂಕರ್ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಅಲ್ಲೊಬ್ಳು ಐ ವಿಟ್ನೆಸ್ ಇದ್ರು. ನಾನು ಅಷ್ಟು ಹೊಡೆದು ಅವನ್ನ ಬಿಡೋವಾಗ ಒಂದು ಎಣ್ಣೆ, ಅಣ್ಣ ಬೇಡಣ್ಣ, ಸತ್ತೋಗ್ಬಿಡ್ತಾರಣ್ಣ, ಬಿಟ್ಬಿಡೋಣ ಅಂತ ಕೇಳ್ಕೊಂಡ್ರು ನನಗೆ ಯಾರೋ ಬೆಂಗ್ಸು. ನಾನು ಅವಳ ಹೆಂಗಸರು ಬಂದ್ರೆ ನಮ್ಗೆ ಭಯ. ಬಿಟ್ಬಿಟ್ಟು ಹೋದ್ರೆ, ಯಾವ ಗೋಪಿನೋ ಪೀಪಿನೋ ನನಗೆ ಗೊತ್ತಿಲ್ಲ, ಎದುರುಗಡೆ ಪ್ರೊಡ್ಯೂಸ್ ಮಾಡಿ ನಾನು ಐಡೆಂಟಿಫೈ ಮಾಡ್ತೀನಿ ಅಂದಂತೆ. ಹೋದ್ರೆ ಕೊಟ್ಟಿ ಪೊಲೀಸ್ ನನ್ಗೆ ಕೊಡ್ದಿರೋ ಕೇಸ್ ಐತಲ್ಲ ನಿನ್ ಮೇಲೆ. ಹೌದು ಸ್ವಾಮಿ, ಅವನು ಆರಡಿ ಅವನೇ. ಸಂಜೀವ, ನೀನು ಗರೀಬೇಟ ಹೋಗಿ ಚೇರುಗಳನ್ನ ಮುರೀರಿ, ಅವರು ನಿಮ್ ಬೆನ್ನೆಲುಬುಗಳು ಮುರಿತಾರೆ. ಮುಸ್ತಕೊಂಡ ಕೊಡ್ದಿರೋ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ. ಹೌದು ಸ್ವಾಮಿ. ಅವನು ಇನ್ನೊಬ್ಬ ಯಾರೋ ಕೇಶವ, ನಿನ್ಗೂ ಅದೇ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ, ನೀವು ಚೇರುಗಳು ಮುರೀರಿ, ಅವ್ರು ನಿಮ್ ಬೆನ್ನೆಲುಬುಗಳು ಮುರಿತಾರೆ ಅಂತಂದ್ರು. ಅಂದಿದ್ದೆ, ಐಸೆ ಮಿಸ್ಟರ್ ರಾಜಗೋಪಾಲ್, ಆರ್ ಯು ನಾಟ್ ಎ ಫುಟ್ಬಾಲರ್ ಐಸೆ ಅಂದ್ರು. ಎಸ್ ಯುವರ್ ಆನರ್ ಅಂದೆ. ವೈ ಡು ಇನ್ವಾಲ್ವ್ ಇನ್ ಆಲ್ ದಿಸ್ ಅಫೇರ್ಸ್ ಮ್ಯಾನ್ ಅಂದ್ರು. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಅಫೇರ್ ಯುವರ್ ಆನರ್ ಅಂದೆ. ಯಾರೋ ಇಬ್ರು ಹುಡುಗಿರು ಹೋಗ್ತಾ ಇದ್ರು ರಸ್ತೆ ಒಳಗಡೆ, ಕೂಗಾಟಗಳು ಕುಕ್ಕೊಂಡು ಓಡಾಡ್ತಾ ಇದ್ರು. ಏನಪ್ಪ ಅಂತ ಕೇಳಿದ್ರೆ, ನೀನ್ ಯಾವನ ಕೇಳಕ್ಕೆ ಅಂತ ಗರೀಬರು ಇಲ್ಲಿ ಹೊಡೆದ್ಬಿಟ್ಟವನ, ಇಲ್ಲಿ ನೋಡಿ ಸ್ವಾಮಿ ನನ್ಗೆ ಎಡ್ ಬಿದ್ದುಬಿಟ್ಟಿದೆ. ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು, ಅವ್ರವ್ರಿಗೆ ಗಲಾಟೆಗಳಾಯ್ತು. ನಾನು ಎಸ್ಕೇಪ್ ಆಗ್ಬಿಟ್ಟು ಓಡೋಗಿ ನನ್ನ ಊರಿಗೆ ಹೋಗ್ಬಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪೇಪರ್ನಲ್ಲಿ ನೋಡ್ತೀನಿ, ನನ್ನ ಹೆಸರು ಐತೆ ಅದರಲ್ಲಿ. ಅದಕ್ಕೆ ನಾನೇ ವಾಲಂಟಿಯರ್ ಸ್ಟೇಷನ್ ನನ್ನ ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ಮಾನ್ಯ ವೀಕ್ಷಕರೇ, ಬೆಂಗಳೂರು ಭೂಗತ ಜಗತ್ತು, ಬೆಂಗಳೂರು ಅಂಡರ್ ವರ್ಲ್ಡ್ ಅಂತ ಬೆಂಗಳೂರಿನಲ್ಲಿ ಮೊದಲ ಹೆಸರು ಬರೋದಂದ್ರೆ ಪೈಲ್ವಾನ್ ಜಯರಾಜ್ ಅವರು. ಅವರಿಗೆ ಇನ್ನೊಬ್ಬರು ವ್ಯಕ್ತಿ ಅಂದ್ರೆ ತಿಗಳರಪೇಟೆ ಗೋಪಿ. ಇವ್ರ ಮಧ್ಯೆ ದೊಡ್ಡ ಮಟ್ಟದ
ಕಾಳಗನೇ ನಡೆದು. ಹೀಗಾಗಿ ಇತ್ತೀಚೆಗೆ ಒಂದು ಸಿನಿಮಾ ಬಿಡುಗಡೆಯಾಗಿತ್ತು. ಇದರಲ್ಲಿ ತಿಗಳರಪೇಟೆ ಗೋಪಿಯವರ 2 ವರ್ಷದ ಹಿಂದೆ ತಿಗಳರಪೇಟೆ ಗೋಪಿಯವರ ಸಂದರ್ಶನ ಮಾಡಿದ್ದು. ಆ ಸಂದರ್ಶನ ಸುಮಾರು ಜನರಿಗೆ ಆ ಕೆಲವೊಂದು ಎಪಿಸೋಡ್ಗಳು ಸಿಗ್ತಾ ಇಲ್ಲ ತಿಗಳರಪೇಟೆ ಗೋಪಿಯವ್ರದ್ದು ಅಂತ ಹೇಳಿ ಸುಮಾರು ಜನ ನೀವು ಕಾಮೆಂಟ್ಸ್ ಮಾಡಿದೀರಾ. ಡಾನ್ ಜಯರಾಜ್ ಅವರು ಹಾಗೆ ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿದ್ದ ತಿಗಳರಪೇಟೆ ಗೋಪಿಯವರ ಸಂದರ್ಶನ. ಯಾಕಂತ ಹೇಳಿದ್ರೆ ಬೆಂಗಳೂರು ವಿಶೇಷವಾಗಿ ಅಂತ ಹೇಳಿದ್ರೆ ಒಂದು ಕಡೆ ಜಯರಾಜ್ ಅವರು ಪೈಲ್ವಾನರಾಗಿರ್ತಾರೆ, ಈಚೆ ತಿಗಳರಪೇಟೆ ಗೋಪಿಯವರು ಪೈಲ್ವಾನರಾಗಿರ್ತಾರೆ. ಹೊಸ ಚಂದಾದಾರಿಗೋಸ್ಕರ ಅದನ್ನ ಮತ್ತೊಮ್ಮೆ ತಿಗಳರಪೇಟೆ ಗೋಪಿಯವರ ಸಂಚಿಕೆಗಳನ್ನ ಮರುಪ್ರಸಾರ ಮಾಡ್ತಾ ಇದೆ. ಯಾರು ಇಲ್ಲಿವರೆಗೆ ನೋಡಿಲ್ಲ ದಯವಿಟ್ಟು ಅವ್ರು ಅಲ್ಲಿ SP ರೋಡ್ನಲ್ಲಿ ನಮ್ಮ ಮಾವನ ಮನೆ ಇದೆ, ಎಲ್ಲ ಅಲ್ಲೇ ಸೇರಿದ್ರು. ಆ ಮನೆ ಒಳಗಡೆ ಯಾರೂ ಇರಲಿಲ್ಲ, ಒಂದು ಮನೆ ನಮ್ಮ ಮಾವರು ಹಂಗೆ ಇಟ್ಟಿದ್ರು. ಅದರಲ್ಲಿ ಎಲ್ಲ ಹುಡುಗರೆಲ್ಲ ಅಲ್ಲೇ ಇದ್ದರು. ಸರಿ ಅಟ್ಯಾಕ್ ಮಾಡಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಜಯರಾಜು ಎಲ್ಲೋ ಹೋದ ಅಂದ್ಬಿಟ್ರು. ಗರೀಬ್ ಆಫೀಸ್ ಅಲ್ಲೇ ಇದ್ದ, ಅಲ್ಲಿದ್ದಾನೆ ಅಂತ ಹೇಳಿದಕ್ಕೋಸ್ಕರ ಬಂದ್ಬಿಟ್ಟೆ ನಾನು. ಅವನು ಎಲ್ಲ ಹೋಗ್ಬಿಟ್ಟ. ಮಧ್ಯಾಹ್ನ ಸಿಕ್ಕಿಲ್ಲ, 3 ಗಂಟೆಗೆ ಆತ ಸಿಕ್ಕಿಲ್ಲ. ನಾನೇನು ಮಾಡಿದೆ, 2 ಹುಡುಗರನ್ನ ಗರೀಬ್ ಆಫೀಸ್ ಮೇಲ್ಗಡೆ ಹಾಕಿದೆ. ಸಣ್ಣ ಹುಡುಗರನ್ನ, ನಮ್ಮ ಜಾತಿ ಹುಡುಗರು ಯಾರಾದರೂ ಇರ್ತಾರಾ, ಇದ್ರೆ ನಮಗೆ ಇಂಟಿಮೇಷನ್ ಕೊಡಬೇಕು. ಇವಾಗ ನಾವು ಹೋಗ್ತೀವಿ, ಅಟ್ಯಾಕ್ ಮಾಡಿದಾಗ ಯಾರೇ ಇರಲಿ ಹೊಡೀರಿ ಅಂತ ಹೇಳಿದ್ದೆ ನಾನು. ಇವಾಗ ನಮ್ಮ ಜಾತಿಯವರು ಇರಲಿ ಯಾರೇ ಇರಲಿ, ಇವಾಗ ನಮ್ಮ ಜಾತಿಯವರೆಲ್ಲ ಅವನಿಗೆ ಕ್ಲೋಸ್ ಇದ್ದರು. ಅವಾಗ ಅವನು ನಮ್ಮ ಪೇಟೆ ಒಳಗೆ ಬೆಳೆದಿರೋದು, ನಮ್ಮ ಜನಾಂಗದವರೆಲ್ಲ ಕ್ಲೋಸ್ ಅವನಿಗೆ. ಅಂದರೆ ಯಾರೇ ಸಿಕ್ಕಲಿ ಹೊಡೀರಿ ಅಂತ ಹೇಳಿದ್ದೆ. ಆದರೆ ನಮ್ಮ ಜಾತಿಯವ್ರಿಗೆ ಏಟ್ ಬೀಳಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ನಾನೇನು ಮಾಡಿದೆ, ನನಗೆ ಇಂಟಿಮೇಷನ್ ಕೊಡ್ರಪ್ಪ ಅಂತ ಅವ್ರಿಗೆ ಹೇಳಿದ್ದೆ. ಸರಿ, ಸಂಜೆ 5 ಗಂಟೆಗೆ ಒಂದು ಸಾರಿ ಬಂದಿದ್ರೆ ಹೊಡಿಬೇಕು ಅಂದಾಗ ಹುಡುಗರು ಹೇಳಿದ್ರು, ಅಣ್ಣ ಇಲ್ಲಣ್ಣ ನಿಮ್ಮ ಕೃಷ್ಣ ಬಂದಿದ್ದಾರೆ ಅಲ್ಲಿ, ಇಲ್ಲಣ್ಣ ನಿಮ್ಮ ಮನೋಹರ್ ಅನ್ನೋರು ಇದ್ದಾರೆ ಅಲ್ಲಿ ಅಂದಾಗ ಹಿಂಗೆ 7 ಗಂಟೆವರೆಗೂ ಪೋಸ್ಟ್ಪೋನ್ ಆಗೋಯ್ತು. 7 ಗಂಟೆಗೆ ಏನು ಮಾಡಿದ್ವಿ, 7 ಗಂಟೆಗೆ ಜಯರಾಜು ಇದ್ದಾನೆ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಆದರೆ ಆ ಹುಡುಗರಿಗೆ ಗೊತ್ತಿಲ್ಲ. ಇನ್ನು 2 ಹುಡುಗರು ಮಾತಾಡ್ತಾ ಇದ್ದವರು ನನ್ನ ಜಾತಿಯವರು ಅಂತ ಗೊತ್ತಿಲ್ಲ ಆತನಿಗೆ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾಕೆಂದರೆ ಪೇಟೆ ಒಳಗಿಲ್ಲ. ಒಬ್ಬ ರಾಮಕೃಷ್ಣ ಅಂತ ಕೌನ್ಸಿಲರು ಶಾಂತಿನಗರದಲ್ಲಿದ್ದಾನೆ, ಇನ್ನೊಬ್ಬ ಶಂಕರ್ ನಾರಾಯಣ ಅನ್ನೋನು ಶಾಂತಿನಗರದಲ್ಲಿದ್ದಾನೆ. ಇವ್ರನ್ನ ನೋಡಿಲ್ಲ. ಅವರು ಯಾವುದೋ ಅವ್ರ ಮನೆ ಖಾಲಿ ಮಾಡಿಸೋದಕ್ಕೆ ಇವ್ನು ಹಿಡಿಯೋದಕ್ಕೆ ಬಂದವ್ರೆ, ಮಾತಾಡ್ತಾವ್ರೆ, ಇಲ್ಲಿದ್ದಾರೆ. ನಾವೇನು ಮಾಡಿದ್ವಿ, ಲಾಸ್ಟ್ ಮೂಮೆಂಟ್ನಲ್ಲಿ ನನಗೆ ಒಂದು ಕುರಿ ಕಡಿಯೋ ಮಚ್ಚು ಬಂತು. ಪ್ರತಿಯೊಬ್ಬೊಬ್ಬರ ಕೈನಲ್ಲಿ ನಮ್ಮ ಕರಗದ ಕತ್ತಿ ಇತ್ತು. 5 ಜನ ಇದ್ವಿ ನಾವು, 5 ಜನ ಇದ್ವಿ. 5 ಜನದಲ್ಲಿ 5 ಕತ್ತಿ ಇತ್ತು. ನಾನೇನಿದ್ದೆ, ನಾನು ಜಯರಾಜಿಗೆ ಹೊಡ್ಕೊಳ್ತೀನಿ, ಕೈಯೋ ಕಾಲ ಕತ್ತರಿ ಸಿಕ್ಬಿಡ್ತೀನಿ ಅಲ್ಲಿ. ನೀವು ಆಫೀಸ್ನಲ್ಲಿರೋರಿಗೆ 7-8 ಜನಕ್ಕೆ ಹೊಡೆದ್ಬಿಡ್ರಿ, ದೊಂಬಿ ಕೇಸ್ ಆಗ್ತೈತೆ ಅಂತ ನಾನು ಹೇಳಿ ಕರ್ಕೊಂಬಂದೆ. ದೊಂಬಿ ಕೇಸ್ ಆಗ್ಬೇಕು ಯಾವಾಗಲೂ, ಒಬ್ಬನ್ನ 5 ಜನ ಬಂದು ಹೊಡೆದ್ಬಿಟ್ರು ಅನ್ನೋದು ಆಗಬಾರ್ದು. ಅದಕ್ಕೆ ಏನು ಮಾಡಿದೆ, ನಾನು ಐಡಿಯಾ ಕೊಟ್ಟೆ ಏನು ಮಾಡಿದೆ, ಜೈ ಭುವನೇಶ್ವರಿ ಅಂತ ಬರಬೇಕು. ಒಬ್ಬ ಹುಡುಗ ಬಂದು ಮಚ್ಚು ಕೊಟ್ಟ, ನನಗೆ ಕುರಿ ಕಡಿಯೋ ಮಚ್ಚು ಕೊಟ್ಟ. ನನ್ನ ಕತ್ತಿನ ಆ ಹುಡುಗ ಕೇಶವ ಅನ್ನೋನು ಆ ಸಂಜೀವನ್ ಜೊತೆಗೆ ಹೋಗಿದ್ನಲ್ಲ, ಅವನು 2 ಕೈನಲ್ಲಿ ತಗೊಂಡ್ಬಿಟ್ಟ. ಗಬ್ಬರ್ ಸಿಂಗ್ ತರ, ಶೋಲೆ ಫಿಲಮ್ ನಲ್ಲಿ ಗಬ್ಬರ್ ಸಿಂಗ್ ನೋಡಿದಿರಲ್ಲ, 2 ಕೈನಲ್ಲಿ ಅವನು ಗಬ್ಬರ್ ಸಿಂಗ್ ಹಿಡ್ಕೊಂಡಿರ್ತಾನೆ ಕತ್ತಿನ. ಸಂಜೀವ್ ಕುಮಾರ್ನ ಅಟ್ಯಾಕ್ ಮಾಡಿ, ಸಂಜೀವ್ ಕುಮಾರ್ ಏನ್ ಹೇಳಿರ್ತಾನೆ, ಇವನು ಅವನ್ನ ಹಿಡಿಯಕ್ ಹೋದಾಗ ಅವನ ಒಂದೇ ಮಾತು ಹೇಳ್ತಾನೆ, ಅವನು ಬಿಡಿಸ್ಕೊಳಕ್ ನೋಡ್ತಾನೆ, ಈ ಬಲ್ಗೆ ಹಿಂಗ್ ಹಿಡ್ಕೊಂಡ್ ಬಿಡ್ತಾನೆ. ಅವ್ನು ಏ ಹಾತ್ ನೈ ಹೈ ಪಾಸಿ ಕಾ ಪಂದಾ ಹೈ ಅಂತ ಹೇಳಿರ್ತಾನೆ. ಹಾಗೆ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅವನು ಆವತ್ತು ಫಿಲಮ್ನಲ್ಲಿ ಏನು ಹೇಳ್ದ, ಈ ಕೈನಲ್ಲಿ ಎಷ್ಟು ಬಲ ಇತ್ತು ಅಂತಂದ್ರೆ, ನಾನು ಹಿಂಗೆ ಹಿಡಿದು ಈ ಕತ್ತನ್ನ ಹಿಂಗೆ ಹಿಡ್ಕೊಂಡ್ಬಿಟ್ಟೆ ಅಂತಂದ್ರೆ ಅದನ್ನು ಬಿಡಿಸ್ಕೊಳ್ಳೋಂಥ ಗಂಡೇ ಇರಲಿಲ್ಲ. ಬಿಡಿಸ್ಕೊಂಡವ್ರು 2 ನನ್ನ ಜೀವಮಾನದಲ್ಲಿ ಬಿಡಿಸ್ಕೊಂಡು, ಒಬ್ಬರು ನಮ್ಮ ಗುರುಗಳು TR ಸ್ವಾಮಿ, ಇನ್ನೊಬ್ಬರು ಪೈಲ್ವಾನ್ ಗಣೇಶ್. ಅವರಿಬ್ಬರು ಬಿಡಿಸ್ಕೊಂಡ್ಬಿಟ್ರು, ನನ್ನ ಮಗು ಥರ ಎತ್ಕೊಂಡ್ಬಿಟ್ರು. ಮಿಕ್ದವ್ರು ಯಾವ ಮಿಲಿಟ್ರಿ ಅವನ ಕೈನಲ್ಲೂ ಆಗಲಿಲ್ಲ, ಅಂತ ಬಲಗಾರ ನಾನು. ಅದಕ್ಕೆ ಅವನೇನು ಹೇಳ್ತಾನೆ, 2 ಮಚ್ಚಿಟ್ಕೊಂಡ್ಬಿಟ್ಟು, ಉಸ್ ದಿನ್ ಕ್ಯಾ ಕಹಾತೆ ಠಾಕೂರ್, ये हाथ नहीं है पासी का पंदा है, वो हाथ मुझे दे दो ಅಂತ ಹೇಳಿ ಹೊಡಿತಾನೆ. ಹಂಗೆ ಈ ನನ್ನ ಮಗ 2 ಕತ್ತಿ ಎತ್ಕೊಂಡ್ ಬಂದ್ಬಿಟ್ಟ. ಎದಕ್ಕೆ ಬಂದ, ನಾನು ಮಚ್ಚಿ ಎತ್ಕೊಂಡ್ ಬಂದೆ. ನಾವು ಅಲ್ಲಿಂದ ಹಿಂಗೆ ಬಂದ್ವಿ, ಈ ದೇವಸ್ಥಾನದ ಹಿಂಭಾಗದ ರಸ್ತೆಗೆ ಹಿಂಗೆ ಬಂದ್ವಿ. ನೋಡ್ತೀನಿ ಜಯರಾಜು ಎದುರುಗಡೆನೇ ಇದ್ದಾನೆ, ಇಲ್ಲೇ ಇದ್ದಾನೆ, ಈ ಕಡೆನೇ ನೋಡ್ತಾ ಇದ್ದಾನೆ, ಸೌತೆ ನೋಡ್ತಾ ಇದ್ದಾನೆ, ನಾರ್ತ್ ಕಡೆನೇ ಬೇನಿದೆ, ಮೇನ್ ರೋಡ್ನಲ್ಲಿ ಇದ್ದಾನೆ. ಅವನಿಂದ ನಮ್ಮ ಜಾತಿ ಹುಡುಗರು 2 ಇದ್ದಾರೆ, ನನ್ನ ಕ್ಲಾಸ್ಮೇಟ್ಗಳು. ಅವರು ಯುನೈಟೆಡ್ ಮಿಷನ್ ಒಬ್ಬ ಡಾಕ್ಟರ್ ಆದ, ಇನ್ನೊಬ್ಬ ಕೌನ್ಸಿಲರ್ ಆದ. 2 ನನ್ನ ಕ್ಲಾಸ್ಮೇಟ್ಸು ಅವನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೇಗಿರಬೇಡ ಹೇಳಿ ನೀವೇ. 100 ಮೀಟರ್ಸ್ ಸ್ಪ್ರಿಂಟ್ ನಾನು ಯೂನಿವರ್ಸಿಟಿ ಒಳಗೆ ಫಾಸ್ಟೆಸ್ಟ್ ರನ್ನರ್ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಬ್ಬ ಪೈಲ್ವಾನು ರೆಸ್ಲರು ಓಡೋದಕ್ಕೆ ಆಗೋದಿಲ್ಲ. ನನ್ನ ತೊಡೆಗಳು ಆಂಜನೇಯ ನೋಡಿ, ಅಲ್ಲಿದೆ ಫೋಟೋ ಇದೆ ನೋಡಿ, ಆ ತೊಡೆಗಳು ಆಗಿದೆ ನೋಡಿ ಆ ಫೋಟೋ ಒಳಗಡೆ. ಒಬ್ಬ ರೆಸ್ಲರ್ ಓಡೋಕೆ ಆಗಕ್ಕಿಲ್ಲ, ಆದರೆ ಇಡೀ ಯೂನಿವರ್ಸಿಟಿ ಒಳಗೆ ಫಾಸ್ಟೆಸ್ಟ್ ರನ್ನರ್ ನಾನು 100 ಮೀಟರ್ಸ್ನಲ್ಲಿ. ಹುಡುಗರನ್ನ ಎಲ್ಲರನ್ನು ಬಿಟ್ಬಿಟ್ಟು ಓಡಿದೆ. ಯಾಕೆ, ಅವನೇನಾದ್ರು ಎಸ್ಕೇಪ್ ಆಗ್ಬಿಟ್ರೆ ನಾನು ಹಂಗೆ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಹೋಗಿದ್ದೆ ಒಂದೇ ಒಂದು ಲೆಫ್ಟ್ ಶಾಟ್ ನಲ್ಲಿ ನಮ್ಮ 2 ಹುಡುಗರಿಗೆ ಹೊಡೆದೆ. ಅವರಿಗೆ ಅವರೆಲ್ಲ ದೊಡ್ಡ ಒಳ್ಳೆ ಸಖತ್ತಿದ್ದಾರೆ, ಎಲ್ಲ ಒಂದು 70-80 kg ಇರೋರ್ನೆ. 2 ಒಂದೇಟ್ಗೆ ಹೊಡೆದು ಜಯರಾಜ್ಗೆ ಫಸ್ಟ್ ಕಾಲ್ ಹೊಡೆದೆ, ಓಡಬಾರ್ದು ಅಂತ ಹೇಳಿ ಹೊಡೆದೆ. ಇವ್ರನ್ನೆಲ್ಲ ಬಿಟ್ಬಿಟ್ಟೆ, ಎಲ್ಲರೂ ಬಿಟ್ಬಿಟ್ಟು ರನ್ ಮಾಡಿದೆ. ಒಬ್ಬನೇ ಫಸ್ಟ್ ಕಾಲ್ ಹೊಡೆದೆ, ಓಡಬಾರ್ದು. ಅವನು ಹೊಡೆದಿದ್ದ ತಕ್ಷಣನೇ ಅವನು ಅಷ್ಟು ಘಟ, ಅಯ್ಯೋ ಗೋಪಿ 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 ಬೇಡ ಗೋಪಿ ಅಂತ ಹತ್ಕೊಂತಾನೆ, ಕೇಳ್ಕೊಳ್ತಾನೆ. ಜಯರಾಜು ಅಳ್ತಾನೆ ಹೆಂಗ್ ಸತ್ತಂಗೆ. ಒಂದೇ ಏಟು ಹೊಡೆದಿದ್ದು, ಕಾಲು ಹೊಡೆದಿದ್ದು ಫಸ್ಟು ಮಚ್ಚಿನಲ್ಲಿ ಕಾಲು ಹೊಡೆದೆ.
ಓಡಬಾರ್ದು ಅಂತ. ಅಷ್ಟಲ್ಲಿ ಈ ನನ್ನ ಮಗ ಬಂದಿದ್ದೆ, ನಾನು ಅಲ್ಲೆಲ್ಲ ಹೊಡಿರೋ ಅಂತಂದ್ರೆ ಇವನು ಬಂದಿದ್ದೆ ಜಯರಾಜಿಗೆ ಕತ್ತಿ ಒಳಗೆ ಹೊಡೆದ್ಬಿಟ್ಟವನೆ. ಇವರೆಲ್ಲ ಕುಡಿತಾರೆ ನನ್ನ ಹುಡುಗರು ಅನ್ನೋದು ಗೊತ್ತಿಲ್ಲ, ಆ ಹುಡುಗ ಕುಡಿತಾನೆ ಅಂತ ನನಗೆ ಗೊತ್ತಿಲ್ಲ. ಕುಡಿಗಾರ ನನ್ನ ಮಕ್ಕಳು ಬಂದಿದ್ದೆ ಹೊಡೆದ್ಬಿಟ್ಟವನೆ. ಇದೇನಾಗಿದೆ, ಮುಂದ್ಗಡೆ ಕೂದಲು ಮಾತ್ರ ಹೋಗ್ಬಿಟ್ಟಿದ್ದೆ ಮೇಲ್ಗಡೆಗೆ, ತಲೆಗೆ ಹೋಗಿಲ್ಲ. ತಲೆಗೆ ಹೊಡೆದಿರೋದು ಏಟು ಅವನು, ಬರೀ ಕೂದಲು ಮಾತ್ರ ಇಷ್ಟು ಚರ್ಮ ಸಮೇತ ಹೋಗ್ಬಿಟ್ಟೈತೆ. ಅವನೇನ್ ಮಾಡ್ಬಿಟ್ಟ, ಹಿಡ್ಕೊಂಡ್ಬಿಟ್ಟವನೆ ಗಟ್ಟಿಯಾಗಿ. ಯಾರು ಇವನ್ ಕತ್ತಿನ ಹಿಡ್ಕೊಂಡ್ಬಿಟ್ಟವನ, ಸಿನಿಮಾ ಒಳಗೆ ಹಿಡ್ಕೊಂಡಿದ್ದಾನ್ರೆ ಕತ್ತಿ ಜಯರಾಜು. ನಾನು ಮಧ್ಯ ಬಗ್ಗಿಂಗ್ ಹೊಡೆದಿರೋದು ಇವನ್ ಮೇಲ್ಗಡೆ ಹೊಡೆದ್ಬಿಟ್ಟವನೆ. ಅವನು ನನಗೂ ಹೊಡೆದ್ಬಿಟ್ಟವನೆ ಒಂದೇಟು. ನೋಡಿ ಇಲ್ಲಿ ಕೈ ಕಟ್ಟಾಗ್ಬಿಟ್ಟೈತೆ ನನಗೆ, ನಮ್ಮ ಹುಡುಗ ನನಗೆ ಹೊಡೆದ್ಬಿಟ್ಟವನೆ. ಇಲ್ಲಿದೆ ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿ ರಕ್ತ ಬರ್ತಾ ನನಗೆ ಗೊತ್ತೇ ಇಲ್ಲ. ಇದು ನಾನೇನ್ ಮಾಡಿದೆ, ಟೆನ್ಷನ್ ಅಲ್ಲಿ ಹೊಡೆದೆ. ಅವನೇನ್ ಮಾಡ್ಬಿಟ್ಟ, ಹೊಡೆದು ಇವನ್ ಕತ್ತಿನ ಹಿಡ್ಕೊಂಡು ಇವನ್ನ ಸೇರಿಸಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಜಯರಾಜು. ಕತ್ತಿನ ಚೂಪಾಗಿರೋ ಕತ್ತಿನ ಎರಡೂ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಇವನ್ನ ಸೇರಿಸಿ ಹೇಳ್ಕೊಂಡು ಹೋಗ್ತಾನೆ. ಅವಾಗ ಹಿಂದ್ಗಡೆಯಿಂದ ಹಂಗೆ ಹೊಡೆದೆ, ಕಾಲಿನ ನರ ಕಟ್ಟಾಗೋಗ್ಬಿಡ್ತು. ನನಗೆ ಗೊತ್ತಾಯ್ತು ಈ ನರ ಕಟ್ಟಾಗೋಗ್ಬಿಡ್ತು. ಹೆಂಗ್ ಕೊಟ್ಟಾಯ್ತು ಅಂತಂದ್ರೆ ಬಿಳೆ ರಕ್ತ ಕಣ ಕಾಣಿಸ್ತು. ಆ ಟೈಮ್ನಲ್ಲೂ ಹೊಡೆದಾಗ ಬಿಳೆ ರಕ್ತ ಕಣಗಳು ಯಾವಾಗ ಕಾಣಿಸ್ತು, ನರ ಕಟ್ಟಾಯ್ತು ಅನ್ಕೊಂಡೆ. ಅವನಿಗೆ ಎಳೆಯೋಕ್ಕಾಗಿಲ್ಲ, ಎಳ್ಕೊಂಡು ಹೋಗಿ ಅದೇ ಗರೀಬ್ ಆಫೀಸ್ ಮುಂದ್ಗಡೆ ಲೇಟೆಸ್ಟ್ ಶೇವಿಂಗ್ ಸೆಲೂನ್ ಇತ್ತು, ಅಲ್ಲಿ ಬಿದ್ದೋದ ಅವನು. ಅಲ್ಲಿ ನಿಂತ್ಕೊಂಡಿದ್ದ, ಏನ್ ಮಾಡಿದ್ರು ಕತ್ತಿ ಬಿಡಕ್ಕಿಲ್ಲ ಅಂತಾನೆ. ವಾಡ್ದು ಕೈ ಮೇಲೆ ಹೊಡೆದು ಕತ್ತಿನ ಬಿಡಿಸಿಸ್ದೆ. ಬಸ್ನಲ್ಲಿ ಹೊಡೆದೆ ಅವನ್ಗೆ. ಕತ್ತಿ ಇಟ್ಕೊಂಡ್ಬಿಡೋನಲ್ಲ, ಬಿಡ್ತಾನೆ ಇಲ್ವಲ್ಲ, ಅವ್ನೆಲ್ಲಿ ಹೊಡಿಯೋದು, ಇವನ್ ಬೇರೆ ಅಡ್ಡ ಇರ್ತಾನೆ, ಹೆಂಗ್ ಹೊಡಿಯೋದು. ಕೊನೆಗೆ ಹೊಡೆದು ಕೈಗೆ 4-5 ಏಟ್ ಹಾಕ್ಬಿಟ್ಟು ಬಿಟ್ಬಿಟ್ಟ. ಅವನ್ಗೆ ಹೊಡೆದು ಓಡಿಸ್ದೆ. ಹೋಗೋ ಬೋಳಿ ಮಗನ ಅಂದ್ರೆ ಅವ್ರು ಹೋಗೋ ಅಷ್ಟಲ್ಲಿ ರೋಲಿಂಗ್ ಶೆಟರ್ ಹೇಳ್ಕೊಂಡ್ಬಿಟ್ರು. ಅವರು ಒಳಗಡೆ ಇದ್ದವರೆಲ್ಲ ರೋಲಿಂಗ್ ಶೆಟರ್ ಹೇಳ್ಕೊಂಡ್ಬಿಟ್ರು ಆಫೀಸ್ ನಲ್ಲಿ ಇದ್ದವರು. ಇವ್ರು ಯಾರಿಗೂ ಹೊಡಿಯಕ್ಕೆ ಆಗ್ಲಿಲ್ಲ. ರಕ್ತ ಏನ್ ಮೈಯೆಲ್ಲ ಆಗಿರ್ಲಿಲ್ಲ, ಬರೀ ಕೈಗೆ ತಾನೇ ಹೊಡೆದಿರೋದು. ಮಚ್ಚಿನಲ್ಲಿ ಕೈ ಹೊಡೆದಿದ್ದೀನಿ, ಕಾಲು ಹೊಡೆದಿದ್ದೀನಿ, ಬಿಡಿಸಿದ್ದೀನಿ. ಇವನೇನ್ ಮಾಡ್ಬಿಟ್ಟ, ಯಾವಾಗ ಕೈ ಕಾಲು ನರ ಕಟ್ಟಾಗೋಗ್ಬಿಡ್ತು, ನಮಾಜ್ ಮಾಡ್ತಾರಲ್ಲ ಆ ತರ ಬಿದ್ಬಿಟ್ಟ. ಈ ಮೊಣಕಾಲ್ನಲ್ಲಿ ಹಿಂಗಿದ್ದ ಅಷ್ಟೇ. ಏನ್ ಮಾಡ್ಬೇಕು ಅಂತ ಕೇಳಿದೆ, ಬಲ ಎಲ್ಲ ಬಿಟ್ಟು ಹೊಡೆದೆ. ಎಲ್ಲಿಗೆ, ಈ ಕೈಗೆ. ಗೋಡೆಗೆ ಹೊಡೆದ್ರೆ ಹಾಕಿರೋ ಚೆಂಡೆ ಹೆಂಗ್ ವಾಪಸ್ ಬರ್ತೈತೆ ಹಂಗ್ ಬರ್ತಾ ಐತೆ. ನನ್ಗೆ ಹೊಡಿಯೋ ಟೆಕ್ನಿಕೇ ಗೊತ್ತಿಲ್ಲ. ಜೀವಮಾನದಲ್ಲಿ ಮಚ್ಚಿನಲ್ಲಿ ಹೊಡಿದ್ರೆ ನನ್ಗೆ ಟೆಕ್ನಿಕ್ ಗೊತ್ತಿಲ್ಲ, ಬಲ ಎಲ್ಲ ಬಿಟ್ಟು ಹೊಡಿತೀನಿ, ಇಲ್ಲಿ ಕಟ್ ಆಗ್ತೈತೆ, ರಕ್ತ ಬರ್ತೈತೆ. ಒಂದು ಯೋಚನೆ ಮಾಡಿ, ನೀವು ಎಷ್ಟೋ ಟಿವಿಗಳು ನೋಡಿರ್ತೀರಾ, ಸೀನ್ಗಳು ನೋಡ್ತೀರಾ, ಮರ್ಡರ್ ಸೀನ್ಗಳು ನೋಡಿರ್ತೀರಾ. ಅರ್ಧ ನಿಮಿಷ ಮರ್ಡರ್ ಆಗಿರಕ್ಕಿಲ್ಲ, ಬರ್ಕೊಡ್ತೀನಿ ಹೋಗಿ ನೀವು. ಯಾವನೇ ಬಂದು ಮರ್ಡರ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಟಿವಿಗಳನ್ನೆಲ್ಲ ಎಷ್ಟೋ ಸಾರಿ ನೋಡಿ, ನಾಟ್ ಇವನ್ ಹಾಫ್ ಎ ಮಿನಿಟ್ ಹೊಡೆದಿರಕ್ಕಿಲ್ಲ. ಅವರು ಬರ್ತಾರೆ, ರಪ್ ಅಂತ ಹೊಡಿತಾರೆ, ಅರ್ಧ ನಿಮಿಷದಲ್ಲಿ ಜಾಗ ಖಾಲಿ ಮಾಡಿರ್ತಾರೆ. 5 ನಿಮಿಷ ಹೊಡೆದಿದ್ದೀನಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದೇಟ್ ಹೊಡಿಯೋದು, ಯೋಚನೆ ಮಾಡೋದು, ಯಾಕೆ ಕೈ ಕಟ್ಟಾಗಿಲ್ಲ. ಒಂದೇಟ್ ಹೊಡಿಯೋದು, ಬಲ ಎಲ್ಲ ಬಿಟ್ಟು ಹೊಡಿಯೋದು, ಕೈ ಕಟ್ಟಾಗಿಲ್ಲ. ಸಾಯಂಕಾಲ 7 ಗಂಟೆ ಎಲ್ಲ ಅಲ್ಲ ರೋಡ್ ಬ್ಲಾಕ್, ಫುಲ್ ಬ್ಲಾಕ್, ಅಲ್ಲಿ ಇಲ್ಲಿ ಎಲ್ಲ. ಇವನ್ ಸಿಕ್ಕಾಗಿದ್ದಾನೆ, ಹೊಡಿತಾ ಇದ್ದೀನಿ. ಎದುರುಗಡೆ ಆ ಶೇವಿಂಗ್ ಸೆಲೂನ್ ಅವನು ಹುಡುಗ ನಡುಗ್ತಾವನೆ, ಹಿಂಗೆ ಅವನ್ನ ನೋಡ್ತಾ ಇದ್ದೀನಿ, ನಡುಗ್ತಾವನೆ, ಹೊಡಿತಾ ಇದ್ದೀನಿ. ಯೋಚನೆ ಮಾಡಿ ಹೊಡ್ತೀನಿ, ಯಾಕೆ ಒಂದ್ ಕೈ ಕತ್ತರ್ಸಕ್ಕಾಗಿಲ್ಲ ನನ್ನ ಕೈನಲ್ಲಿ. ಎಲ್ಲಿ ಎಲ್ಲ ರೋಲಿಂಗ್ ಸೆಟ್ ಹೇಳ್ಕೊಂಡ್ಬಿಟ್ರಲ್ಲ ಒಳಗಡೆ ಇದ್ದವರೆಲ್ಲ. ಒಂದು ಅಟ್ಯಾಕ್ ಮಾಡಿದಾಗ ಓಡೋಗ್ಬಿಡ್ತಾರ್ರಿ ಎಲ್ಲಾರು. ನೀವು 100 ಜನನ ಸಾಕಿರಿ, ಓಡೋಗ್ಬಿಡ್ತಾರೆ, ಬಿಟ್ಟೋಗ್ಬಿಡ್ತಾರೆ. ಮೊನ್ನೆನು ನೀವು ನೋಡ್ಬೇಕಾಗಿತ್ತಲ್ಲ, UP ಒಳಗಡೆ ಅವನ್ನ ಹೊಡೆದಾಕಿದ್ರಲ್ಲ, ಹೆಂಗ್ ಹೊಡೆದಾಕ್ಬಿಡ್ತಾರೆ ಅವರು, ಎಲ್ಲ ಓಡೋಗ್ಬಿಡ್ತಾರೆ ಬಿಟ್ಬಿಟ್ಟು. ನಾವು ಹೊಡಿತೀನಿ ಅಂದಾಗ ನಮ್ಮಿಂದ ಯಾರು ಇರಕ್ಕಿಲ್ಲ. ನನ್ಗೆ ಹೊಡಿಯೋವಾಗ್ಲೂ ಅಷ್ಟೇ, ನನ್ನ ಹುಡುಗರು ಬಿಟ್ಟು ಹೊಡೋಗ್ಬಿಟ್ರು. ಫಸ್ಟ್ ಅಯ್ಯೋ ಬಿಟ್ಬಿಡು ಗೋಪಿ ಅಂತ ಹತ್ಕೊಂಡವನು ಕೊನೆಗೆ ಅವನು ಸುಸ್ತಾಗೋಗ್ಬಿಟ್ಟು ಹಾಗೇ ಬಿದ್ದೋಗ್ಬಿಟ್ಟ. ಈ ತೊಡೆಗೆ ಒಂದು 20-25 ಏಟು ಹೊಡೆದಿದ್ದೀನಿ. ಅವ್ನು ಹಿಂಗೆ ಕುಂತಿದ್ನಲ್ಲ, ಇಲ್ಲಿ ಹೊಡೆದಿದ್ದೀನಿ. ಇಷ್ಟೇಟು ನಾನು ಕತ್ಗಾಕ್ಬೋದಾಗಿತ್ತು. ನಾನು ಹೆಂಗ್ ಹೊಡೆದಿದ್ರು, ಕತ್ತಿಗೆ ಹೊಡೆದಿದ್ರೆ, ಇಷ್ಟು ಡ್ಯಾಮೇಜ್ ಕತ್ಗಾಗಿದ್ದಿದ್ರೆ 2 ನರ ಕಟ್ಟಾಕ್ಬಿಟ್ರೆ ನನ್ನ ಜೀವಮಾನ ಪೂರ್ತಿ ಅಲ್ಲೇ ಹೋಗ್ಬಿಡ್ತೈತೆ ಪ್ರಾಣ. ನಮ್ಗಿರೋದೇ 2 ನರಗಳಲ್ಲಿ ಇರೋದು ಕಂಪ್ಲೀಟ್ ಆಗಿ. ಗೊತ್ತಿದೆ ರೀ, ನಾನು ಪ್ರಾಣ ತೆಗಿಬಾರ್ದಲ್ಲ ಅವ್ನಿಗೆ. ರೀ ಪ್ರಾಣ ತೆಗಿಬೇಕಂದ್ರೆ ಕತ್ತರಿಸ್ಬಿಡ್ತಾ ಇದ್ದೆ ನಾನು. ಇಷ್ಟೇಟ್ ಯಾಕೆ ಹೊಡಿಬೇಕಾಗಿತ್ತು. ನಾನು ಆತನ ಅಟ್ಯಾಕ್ ಮಾಡ್ಬೇಕಾದ್ರೆ ನನಗೆ 5 ವರ್ಷದ ಹೆಣ್ಮಗಳಿದ್ದಾಳೆ. 70 ಮದುವೆ ಆಗಿರೋದು, 76. ಅವನಿಗೂ 5 ವರ್ಷದ ಹೆಣ್ಮಗು ಇದೆ. ಅವನ್ನ ನಂಬಿ ಬೇರೆ ಜಾತಿ ಹೆಣ್ಣು ಲವ್ ಮಾಡಿ ಬಂದಿದ್ದಾಳೆ. ಯಾರೋ ಬಾಂಬೆ ಅವಳು, ದೊಡ್ಡ ಕೋಟ್ಯಾಧೀಶ್ವರಿ ಅವಳು ಬಂದು ಇಲ್ಲಿ ಓದಕ್ ಬಂದಿರೋಳು. ಇವನ್ ಹ್ಯಾಂಡ್ಸಮ್ ಫಿಗರ್ ನೋಡಿ ಇವನಿಗೆ ಬಿದ್ಬಿಟ್ಲವಳು. ಅವ್ರ ಲೈಫ್ ಎಲ್ಲ ನೋಡ್ಬೇಕಲ್ರಿ. ನಾನು ಇವನ್ನ ಹೊಡೆದಾಕ್ಬಿಟ್ರೆ ಅವ್ರ ಲೈಫ್ ಏನಾಗ್ತೈತೆ ಅನ್ನೋದು ಯೋಚನೆ ಮಾಡ್ತೀನಿ. ನಾನು ಯಾವಾಗಲೂ ಅವ್ರ ಪೊಸಿಷನಲ್ಲಿದ್ದರೆ ಏನಾಗ್ತೈತೆ ಹಂಗೆ ಯೋಚನೆ ಮಾಡಿ ಅವ್ನ ಪ್ರಾಣ ತೆಗಿಬಾರ್ದು, ಹೊಡೆದು ಬಿಟ್ಬಿಡೋಣ, ಒಂದು ಕೈಯ ಕಾಲ ತೆಗೆದುಬಿಡೋಣ ಅಂತ ನೋಡಿದೆ. ನನಗೆ ಅಡಕಸ್ಪಿ, ನನಗೆ ಗೊತ್ತಿಲ್ಲ, ಟೆಕ್ನಿಕ್ ಗೊತ್ತಿಲ್ಲ. ಜೀವಮಾನದಲ್ಲಿ ಎಂದೂ ನಾನು ಬ್ಲೇಡು, ರೇಸರು ಯೂಸ್ ಮಾಡಿದವನೇ, ಮಚ್ಚು ಯೂಸ್ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು. ನನಗೆ ಹೊಡೆಯೋ ಟೆಕ್ನಿಕ್ ಗೊತ್ತಿಲ್ಲ. ಆಯಿತು, ಇಷ್ಟೆಲ್ಲ ಹೊಡೆದ್ಮೇಲೆ ಅವನು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಟ್ಟ. ರಕ್ತ ಬೇಜಾನ್ ಹೋಗ್ಬಿಡ್ತು, ಬಿದ್ದೋಗ್ಬಿಟ್ಟ. ತೇರಿಕೆ ಅಂತ ಹೋದ್ವಿ. ಹುಡುಗರಿಗೆ ಹೇಳಿದ್ದೆ ಮೊದಲೇ, ಎಲ್ಲ ಎಸ್ಕೇಪ್ ಆಗ್ಬಿಡ್ರಿ, ಅಲ್ಲೊಂದು ಗೋಣಿ ಚೀಲ ಇಟ್ಟಿದ್ದೆ, ಗೋಣಿ ಚೀಲದಲ್ಲಿ ಆ 5 ಕತ್ತಿಗಳು ಇಟ್ಬಿಡ್ರಿ ಅಂತ. 5 ಜನ ಅಷ್ಟೇ, ನಮ್ಮಲ್ಲಿ 5 ಜನ ಹುಡುಗರು. ಆ ಕೇಶವ ಅನ್ನೋನ್ನ ಹಿಂದ್ಗಡೆ ತಗೊಂಡು ಮೋಟ್ರ್ ಬೈಕ್ನಲ್ಲಿ ನಾನೇನು ಮಾಡಿದೆ, ಜಾಗ ಖಾಲಿ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಇಲ್ಲಿಂದ ಹೋಗಿ ಚನ್ನಸಂದ್ರ ಅಂತ ಇದೆ, ಹೊಡಿಬೇಕು ಏನು ಆಗೋದು, ಮುಂದೆ ಏನಾಗುತ್ತೆ ನೋಡ್ಕೊಳ್ಳೋಣ ಅಂತೇಳಿ ಅಟ್ಯಾಕ್ ಮಾಡಿದ್ವಿ. ಬಿಟ್ವಿ. ಅಲ್ಲಿ ಹೋದ್ವಿ. ಅವ್ರಿಗೆ ಹೋದೆ. ಆ ಯಜಮಾನರು ಮಚ್ಚು ಅಲ್ಲಿಂದ ಬಂದಿದೆ ಅಂತ ಹೇಳಿದ್ದ. ಹುಡುಗ ತಂದು ಕೊಟ್ಟು ನನ್ನ ಶಿಷ್ಯ, ಅಣ್ಣ ನೋಡಿ ಚನ್ನಸಂದ್ರದಿಂದ ಬಂದಿದೆ ಅಂತ ಹೇಳಿದ್ದ. ಆ ಮನೆಗೆ ಹೋದೆ. ಆ ಮುದುಕಪ್ಪನಿಗೆ ಹೇಳಿದೆ, ಎಂಥ ಮಚ್ಚನ ಕೊಟ್ಟಿದ್ದೀರಾ ನೀವು,
ನನಗೆ ಒಂದು ಕೈ ಕತ್ತರಿಸೋಕ್ಕಾಗಲಿಲ್ಲ, ಒಂದು ಕಾಲು ಕತ್ತರಿಸೋಕ್ಕಾಗಿಲ್ಲ ಅಂದೆ ಅವರಿಗೆ. ವಯಸ್ಸಾದ ಮುದುಕರಿದ್ರು ಅಲ್ಲಿ. ಆ ಮನೆಯೊಳಗೆ ಅಂದಾಗ ಅವರು ಹೇಗಪ್ಪ ಹೊಡೆದೆ ಅಂದರು. ತೋರಿಸ್ದೆ ಹಿಂಗೆ ಹೊಡೆದೆ ಅಂತ. ಅವ್ರು ಅಂದರು, ನಿನ್ನಂಥ ಅಡಕಸ್ಪಿನ ನಾನು ನೋಡೇ ಇಲ್ಲ ಅಂತಂದ್ರು. ಅಲ್ಲಪ್ಪ ಕುರಿ ಕಡಿಯೋದು ನೋಡಿದ್ಯಾ ಅಂತ ಕೇಳಿದ್ರು ನನಗೆ. ಇಲ್ಲ ನಾನು ಯಾವತ್ತೂ ನೋಡಿಲ್ಲ, ನಾನು ಪ್ರಾಣಿ ಹಿಂಸೆನೇ ಮಾಡೋಕ್ಕಿಲ್ಲ, ನಾನು ಮಾಂಸನೇ ತಿನ್ನೋಕ್ಕಿಲ್ಲ, ನಾನು ಆ ಥರದವನು ಅಂದೆ. ಅದಕ್ಕೆ ಅವ್ರು ಎತ್ಕೊಂಡು, ನೋಡು ಕುರಿನ ಕೂಡ ಹಿಂಗೆ ಕತ್ತರಿಸಲ್ಲ, ಕ್ರಾಸ್ ಮಾಡಿ ಕತ್ತರಿಸ್ತಾರೆ. ಹಿಂಗೆ ಕತ್ತರಿಸಿದ್ರೆ ಕ್ರಾಸಾಗಿ ಹೋಗ್ಬೇಕು. ಕುರಿನ ಹಿಂಗೆ ನೇರವಾಗಿ ಹೊಡಿಯೋಕ್ಕಾಗಿಲ್ಲ. ನಿನ್ನ ಬಲಕ್ಕೆ ನೀನು ಒಂದೇಟು ಹೊಡೆದು ಕ್ರಾಸ್ ಮಾಡಿ ಹೊಡೆದಿದ್ರೆ ಒಂದೇಟಿಗೆ ಒಂದು ಕೈ ಹೋಗೋದು ಅಂದರು. ಅಯ್ಯಯ್ಯೋ, ನನ್ಗೆ ಆ ಟೆಕ್ನಿಕ್ಕೆ ಗೊತ್ತಿಲ್ವೇ ಅಂದ್ಕೊಂಡೆ. ಆವಾಗ ಅಲ್ಲಿ ಆ ಮನೆಯೊಳಗೆಲ್ಲ ರಕ್ತ ಸೋರ್ತಾ ಇತ್ತು. ಎಲ್ಲಿಂದ ರಕ್ತ ಬರ್ತಾ ಇದೆ ಅಂತ ಚೀಲ ಎಲ್ಲ ತೆಗೆದು ನೋಡ್ತೀವಿ. ನಾನೊಬ್ಬನೇ ಹೊಡೆದಿರೋದು, ಮಿಕ್ತವ್ರು ಯಾರು ಹೊಡೆದೇ ಇಲ್ಲ. ಎಲ್ಲ ಕತ್ತಿಗಳಲ್ಲಿ ರಕ್ತನೇ ಇಲ್ಲ. ನನ್ನ ಮುಚ್ಚು ಒಣಗೋಗ್ಬಿಟ್ಟೈತೆ. ಇಲ್ಲಿಂದ ಅಲ್ಲಿ ಹೋಗೋಷ್ಟಲ್ಲೇ ರಕ್ತ ಎಲ್ಲಿಂದ ಬರ್ತಾ ಐತೆ ನೋಡಿದ್ರೆ ನನ್ನ ಕೈಯಿಂದ ತೊಟ್ಟಿಕ್ತಾ ಇತ್ತು. ವಾಚು ರೈಟ್ ಹ್ಯಾಂಡಲ್ಲಿ ಕಟ್ಟಿದೆ, ವಾಚ್ ಬಿದ್ದು ಇಲ್ಲಿಂದ ಇಲ್ಲಿ ಕಟ್ಟಾಗಿದೆ. ಆಮೇಲೆ ಅಲ್ಲೇ ತಗೊಂಡು ಬಟ್ಟೆ ಕಟ್ಟಿ ಸೀದಾ ಹೊಸಕೋಟೆಗೆ ಹೋಗಿ ಅಲ್ಲಿ ನಮ್ಮ ಬ್ರದರ್ಗೆ, ನನಗೂ ನಮ್ಮ ಅಣ್ಣನಿಗೂ ಆಗಕ್ಕಿಲ್ಲ ಅಂತೇಳು, ಜೈರಾಜಿಗೆ ಹಿಂಗೆ ಹೊಡೆದಾಕ್ಬಿಟ್ಟು ಬಂದಿದ್ದೀನಿ, ಯಾರೋ ಪೊಲೀಸ್ ಬಂದೇ ಬರುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿ ತೋಟಕ್ಕೆ ಹೋಗಿ, ತೋಟದಲ್ಲಿ ಹುಡುಗನಿಗೆ, ನಮ್ಮಣ್ಣ ಬೆಂಗಳೂರಿಗೆ ಹೋಗಿ 5 ದಿವಸ ಆಯಿತು, ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ, ಪೊಲೀಸ್ ಬಂದೇ ಬರ್ತಾರೆ ಅಂತ ಗೊತ್ತು ನನಗೆ, ಈಗ ಬಿಡೋದಿಲ್ಲ ಅವರು, ಇಂಥ ವ್ಯಕ್ತಿ ಮೇಲೆ ಕೈ ಇಟ್ಟ ಮೇಲೆ ಬಿಡ್ತಾರ, ಅವ್ರಿಗೆ ಅಲ್ಲೆಲ್ಲ ಕೊಟ್ಬಿಟ್ಟು PWD ಕ್ವಾರ್ಟರ್ಸಲ್ಲಿ ನನ್ನ ಫ್ರೆಂಡ್ ಇದ್ರು, ಅಲ್ಲೋಗಿ ಮಲಗಿಬಿಟ್ಟೆ. ಅಲ್ಲೋದೆ, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ, ಸರಿ ಬ್ಯಾಂಡೇಜ್ ಎಲ್ಲ ಮಾಡಿಸ್ಕೊಂಡೆ. ರಾತ್ರಿನೇ ಇಲ್ಲಿಂದ ಹೋದಾಗ ನಮ್ಮ ಹೊಸಕೋಟೆ ಒಳಗೆ ಹೋಗಿ ಅಲ್ಲೇನೇನು ಹೇಳ್ಬಿಟ್ಟು ಹೊಸಕೋಟೆ ಒಳಗೆ ಮಲ್ಬಿಟ್ಟೆ. 9-10 ಗಂಟೆ ಅವ್ರ ಮನೆಯೊಳಗೆ ಮಾತಾಡಿದ್ವಿ. ಅಲ್ಲಿಂದ ಅಲ್ಲೋದು ಎಷ್ಟು ಅಲ್ಲಿಂದ ನಮ್ಮೂರಿಗೆ ಒಂದು 10-12 ಕಿಲೋಮೀಟ್ರ್. ಮೋಟ್ರ್ ಬೈಕು, ಜಾವಾ ಗಾಡಿ ನಂದು, ಜಾವಾ ಒಳಗೆ ಕಿಂಗು ನಾನು. ಹೋಗ್ಬಿಟ್ಟು ಎಲ್ಲ ಆಯಿತು. ಅಷ್ಟರಲ್ಲಿ ಅರ್ಸುಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಪೊಲೀಸ್ನವರೆಲ್ಲ ಸೇರಿ ಮಾಡಿದ್ದಾರೆ ಅಂತ ಸ್ಟೇಷನ್ ಎಲ್ಲ ಚೇಂಜ್ ಮಾಡಾಕ್ಬಿಟ್ರು. ಪೊಲೀಸ್ ಎಲ್ಲ ಚೇಂಜ್ ಮಾಡಾಕ್ಬಿಟ್ರು. ಪೊಲೀಸವ್ರು ಬರ್ದೇ ಬರ್ತಾರ, ಸೀದಾ ಬಂದರು. ಅವ್ರು ಹಿಡ್ದಿದ್ದು ಯಾರನ್ನ ಗೊತ್ತಾ? ಫಸ್ಟು ಅವನ್ನೇ ಹಿಡಿದ್ರು. ಯಾರನ್ನ? ಕುಟ್ಟಿ ತಮ್ಮನ್ನ ಹಿಡಿದ್ರು. ಯಾಕೆಂದ್ರೆ ಮೊದಲು ಇಲ್ಲಿ ಗಲಾಟೆ ಮಾಡಿದ್ರಲ್ಲ, ಅದು FIR ಆಗ್ಬಿಟ್ಟಿತ್ತು ಅವ್ರ ಮೇಲೆ. ಅದಕ್ಕೆ ಅವ್ರನ್ನೇ ಹಿಡ್ಕೊಂಡ್ಬಂದು ಒಳಗಡೆ ಹಾಕೊಂಡ್ಬಿಟ್ರು. ಅವರು ಅವನ್ನೇ ಕರ್ಕೊಂಡ್ಬಂದ್ರು. ಗೋಪಿ ಮನೆ ತೋರಿಸ್ಬಾಪ ಅಂತ ಹೊಸಕೋಟೆಗೆ ಬಂದರು. ಅವನಿಗೆ ಗೋಪಿ ಮನೆ ಗೊತ್ತಿಲ್ವಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅಲ್ಲಿಂದ ಪೊಲೀಸ್ನವ್ರನ್ನ ಕರ್ಕೊಂಡು ಮನೆ ಹತ್ರ ಹೋದ್ರು. ಇಲ್ಲ, ಅವರು 5 ದಿವಸ ಆಯ್ತು ಹೋಗಿ, ಮನೆಗೆ ಬಂದಿಲ್ಲ, ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರ ಮಾವನ ಮನೆಯೊಳಗೆ ಅಂದ್ಬಿಟ್ರು. ಅವ್ರ ತೋಟ ಎಲ್ಲೈತೆ, ಪೊಲೀಸ್ ಕರ್ಕೊಂಡು ತೋಟಕ್ಕೆ ಹೋದ್ರು. ತೋಟದಲ್ಲಿ ಹೋಗಿ ಪೊಲೀಸ್ನವ್ರು ಎಂತ ಡ್ರಾಮಾ ಆಡ್ತಾರೆ ಅಂತಂದ್ರೆ, ಅಲ್ಲಿ ಹುಡುಗನ್ಗೆ, ನಿಮ್ಮ ಅಣ್ಣ ನಮ್ಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರು, ತೆಗೆಯಪ್ಪ, ಅಲ್ಲಿ 3 ಮನೆ ಇದೆ, ಒಂದು ಮಿಷಿನ್ ಮನೆ, ಒಂದು ಈ ಮನೆ, ವಟಾರ ಎಲ್ಲ ಐತೆ, ಎಲ್ಲ ಮನೇನು ಬೀಗ ತೆಗ್ಸೋರೆ. ಇಲ್ಲ, ತೆಗಿಯೋ ಮಗ, ಬೀಗ ತೆಗಿಯೋ ನೋಡ. ಇಲ್ಲ, ಸೀದಾ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಏನು ನಮ್ಮ ಮಾವನ ಮನೆ ತಗೋಬೇಕಂದ್ರೆ ಭಯ ಎಂಥವ್ರಿಗೂ. ದೊಡ್ಡ ಕೋಟ್ಯಾಧೀಶರು ಅವರು. ಹೋಗೋರೆ ಪೊಲೀಸ್ನವರು. ಹೋಗಿ ರಾತ್ರಿ 12 ಗಂಟೆ, 1 ಗಂಟೆ 2 ಗಂಟೆನೂ ಆಗೈತೆ. ಹೋಗಿದ್ದೆ, ಈ ಥರ ಗೋಪಿಯವ್ರು ಬೇಕಾಗಿತ್ತು, ಜೈರಾಜಿಗೆ ಹೊಡೆದಾಕ್ಬಿಟ್ಟಿದ್ದಾರೆ, ಇವನು ಚೇಂಜ್ ಮಾಡಿಬಿಟ್ಟಿದ್ದಾನೆ. ಪೊಲೀಸ್ನವರೆಲ್ಲ ಚೇಂಜ್ ಮಾಡಾಕ್ಬಿಟ್ಟವನೆ, ಸ್ಟೇಷನ್ ಎಲ್ಲ ಚೇಂಜ್ ಆಗ್ಬಿಟ್ಟು ರಾತ್ರಿ ಅರ್ಸು ಎಲ್ಲ ಬೇರೆ ಪೊಲೀಸ್ನವ್ರು ಇರೋದು. ಹೇಳ್ದವ್ರು ಹೊಡೆದಾಕು ಅಂತ ಹೇಳ್ದವ್ರು ಇಲ್ಲ ಯಾರು. ಸರಿ, ಅವರು ಬಂದವ್ರೆ ಸೀದಾ ಹೋಗಿ ನಮ್ಮ ಅಂತ ಕೇಳಿದ್ರು. ಇಲ್ವಲ್ಲ, ಅವ್ನಿರೋದು ಹೊಸಕೋಟೆ ಒಳಗೆ ಅಂದ್ಬಿಟ್ಟು ಇಲ್ಲಿಂದ ಹೊಸಕೋಟೆಗೆ ಲೈಟ್ನಿಂಗ್ ಕಾಲ್ ಹಾಕಿದ್ದಾರೆ ನಮ್ಮ ಚಿಕ್ಕಪ್ಪಂದಿರಿಗೆ. ಗೋಪಿ ಎಲ್ಲಿದ್ದಾನೆ, ಇಲ್ಲಿ ಪೊಲೀಸ್ ಹುಡ್ಕೊಂಡ್ಬಂದೈತೆ, ಜೈರಾಜಿಗೆ ಹೊಡೆದಾಕ್ಬಿಟ್ಟಿದ್ದಾನೆ, ಹಾಗೆ ಅಂತ. ಸರಿ, ಆಮೇಲೆ ಅವರು ಇಲ್ಲ, ಬಂದಿದ್ದ ಇಲ್ಲಿ ಏನೋ ಒಂದು ಸ್ವಲ್ಪ ಏಟ್ ಬಿದ್ದೈತೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಬಂದೆ ನನಗೆ ಫೋನ್ ಮಾಡಿಸು ಅಂತ ಹೇಳು ಅಂತಂದ್ರು. ಇವಾಗ ಆ ಕಾಲದಲ್ಲಿ 24 ಕಿಲೋಮೀಟರ್ ಇದ್ರೂ ಕೂಡ ಟ್ರಂಕ್ ಬುಕ್ಕಿಂಗ್ ಮಾಡಬೇಕಾಗಿತ್ತು ನಾವು. ಫೋನ್ನಲ್ಲಿ ನಿಮಗೆ ಡೈರೆಕ್ಟ್ ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಇಂಡಿಯಾ ಒಳಗಡೆ ನೀವು ಮಾಡಬೇಕಾದ್ರೆ ನಮ್ಮ ನಂಬರ್ ಕೊಡಬೇಕು. ಅಲ್ಲಿ ಟ್ರಂಕ್ ಕಾಲ್ ಅಂತ ಬುಕ್ ಮಾಡಬೇಕು, ನಮ್ಮ ನಂಬರ್ ಕೊಡಬೇಕು, ಕಾಲಿಂಗ್ ಫ್ರಮ್ ಸಚ್ ಅಂಡ್ ಸಚ್ ನಂಬರ್ ಅಂತ ಹೇಳಬೇಕು. ಆವಾಗ ಬುಕ್ಕೆ ಕಾಲ್ ಟು ಹೊಸಕೋಟೆ ನಂಬರ್ ಕೊಡಬೇಕು. ಟ್ರಂಕ್ ಬುಕ್ಕಿಂಗ್ ನಂಬರ್ ಕೊಟ್ಟರೆ ಅವರೊಂದು ಡಾಕೆಟ್ ನಂಬರ್ ಕೊಡ್ತಾರೆ, ಅದನ್ನ ಇಟ್ಕೋಬೇಕು. ಅವರು ಕನೆಕ್ಟ್ ಮಾಡೋವರೆಗೂ ಕಾಯಬೇಕು. ಒಂದು ಅರ್ಧ ಗಂಟೆ ಆದರೂ ಕೊಡೋಕ್ಕಿಲ್ಲ ಅವರು. ಆವಾಗ ತಿರ್ಗಾ ಮಾಡಬೇಕು. ಮೈ ಡಾಕೆಟ್ ನಂಬರ್ ಇನ್ ಸೋನ್ಸ್ ಆಲ್ರೆಡಿ ಬುಕ್ಡ್ ಹಾಫ್ ಅನ್ ಅವರ್ ಬಿಫೋರ್, ಕುಡ್ ಯು ಪ್ಲೀಸ್ ಕೈಂಡ್ಲಿ ಗೆಟ್ ಮಿ ದಿ ಕಾಲ್ ಅಂತ ಇನ್ನೂ ಒಂದು 20 ಸಾರಿ ರಿಮೈಂಡ್ ಮಾಡಿದಾಗ ಕೊಡ್ತಾರೆ. ಅವಾಗ ಲೈಟ್ನಿಂಗ್ ಕಾಲ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಟ್ರಿಬಲ್ ದುಡ್ಡು ಅದಕ್ಕೆ ಲೈಟ್ನಿಂಗ್ ಕಾಲ್ ಅನ್ನೋದು. ಅದು ಹಾಕಿ ಮಾತಾಡಿ ಯಾವಾಗ ಬಂದವನೇ ಅಂದಿದ್ದಕ್ಕೆ ಸರಿ ಅವತ್ತು ಆಯಿತು. ಸರಿ ಬಂದರು. ಏನು ಇಂಥ ಕೆಲಸ ಮಾಡಿದ್ಯಾ, ಮಾಡಬಾರ್ದಾಗಿತ್ತು, ಮಾಡಿದ್ಮೇಲೆ ಸರಿಯಾಗಿ ಮಾಡಿ ಮುಗಿಸ್ಬೇಕು ಅಂದ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿಬಿಡೋದು. ಬರೋ ಅಂತಂದ್ರು ನಮ್ಮ ಮಾವ. ನನ್ನ ಹಬ್ಬ ಬೆಂಗಳೂರಿಗೆ ಅಂದರು, ಮನೆ ಹತ್ರ ಬರಬೇಡ, ಇಲ್ಲೆಲ್ಲ ಫುಲ್ ಪೊಲೀಸು ರೌಡಿಗಳೆಲ್ಲ ಇದ್ದಾರಲ್ಲ, ಸರಿ ಬಾ ನೀನು ಅಂತ ಹೇಳ್ಬಿಟ್ಟು ಜನರಲ್ ಪೋಸ್ಟ್ ಆಫೀಸ್ ಹತ್ರಕ್ಕೆ ಹೇಳಿದ್ರು. ಅಲ್ಲಿಂದ ಬಂದರು. ಎಲ್ಲ ಹೇಳ್ದೆ, ಹಿಂಗಿಲ್ಲ ಪೊಲೀಸ್ ನಾನು ಮೊದಲೇ ಮಾತಾಡಿದ್ದೀನಿ, ನೀವೇನು ಬರಬೇಡಿ, ಹೋಗಿ ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂದೆ. ಹೋದೆ ಸ್ಟೇಷನ್ಗೆ ನಾನು ಒಬ್ಬನೇ. ನಾನು ಆ ಕೇಶವ ಇಬ್ಬರು ಹೋದ್ವಿ. ಏನ್ರಿ ಇಂಥ ಕೆಲಸ ಮಾಡಿದ್ರಿ, ನಾವು ಏನು ಹೇಳಿದ್ದು, ನೀವು ಮಾಡಿದ್ದೇನು, ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ರಲ್ಲ ಅವ್ರಿಗೆ,
ಸರಿ ಆಯ್ತು ಕುಂತ್ಕೊಳ್ಳಿ ಅಂದರು. ಯಾರೋ ಸಬ್ ಇನ್ಸ್ಪೆಕ್ಟರ್ಗಳು ಆ ಪೊಲೀಸ್ ಆಫೀಸರ್ಗಳು ಹೇಳಿ ಹೋಗೋರು ಹೇಳಿರ್ತಾರಲ್ಲ, ರೇ ನಾವೇ ಹೇಳಿ ಮಾಡ್ತಿರೋದು ಅಂತ ಅವ್ರು ಹೇಳಿರ್ತಾರೆ. ಪೊಲೀಸ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇಂಥ ಮುಗಿಸ್ಬಿಟ್ಟಿದ್ದಿದ್ರೆ ಈ ತಲೆನೋವು ಇರ್ತಾರಲ್ಲ, ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಚಾರ್ಜ್ ಮಾಡಿದ್ರು. ಸರಿ ಆಯಿತು. ಅದಾದಮೇಲೆ ಇವಾಗ ಟ್ರಾಫಿಕ್ ಇದೆ, ಅಲ್ಸೂರ್ಗೇಟ್ ಪೊಲೀಸ್ ಟ್ರಾಫಿಕ್ ಇವಾಗಿರೋದು. ಆವಾಗ ಪೊಲೀಸ್ ರೆಸ್ಟ್ ಹೌಸ್ ಅಂತ ಅವ್ರದ್ದು ಡಬ್ಬುಗಳಿರೋದು, ಅವರು ಬಟ್ಟೆಗಳು ಡ್ರೆಸ್ಗಳು ಎಲ್ಲ ಇಡೋದಕ್ಕೆ. ಅದ್ರ ಮೇಲೆ ಅಲ್ಲೇ ಮಲ್ಕೊಳ್ರಿ ಅಂತ. ಅದು ನಾನು ರಾತ್ರಿ ಮಲ್ಗೋಕ್ಕಾಗಿಲ್ಲನೇ. ಇಡೀ ರಾತ್ರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳೆಲ್ಲ ಬಂದರು ಸ್ಟೇಷನ್ಗೆ. ಯಾರು ಗೋಪಿ, ಇದರಲ್ಲಿ 4 ಜನ ಇದ್ದೀವಿ. ಮೊದಲೇ ಇದ್ದವ್ರು ಅವರಿಬ್ಬರು, ಕುಟ್ಟಿ ತಮ್ಮ ಸಂಜೀವ, ನಾನು. ಯಾರು ಗೋಪಿ ಇದರಲ್ಲಿ ಶೇಕ್ ಹ್ಯಾಂಡ್ ಕೊಡೋದು ನನಗೆ. ಒಳ್ಳೆ ಕೆಲಸ ಮಾಡಿ ಇಡೀ ರಾತ್ರಿ ನಿದ್ದೆ ಇಲ್ಲ. ನಂಬಿದ್ರೆ ನಂಬಿ ಬಿಟ್ಟರೆ ಬೆಂಗಳೂರಿನಲ್ಲಿರೋ ಪೊಲೀಸರು ರೈಟ್ ಬಿಟ್ಟು ಇನ್ಸ್ಪೆಕ್ಟರ್ಗಳು ಜೀಪ್ಗಳಲ್ಲಿ ಮೋಟರ್ ಬೈಕ್ಗಳಲ್ಲಿ ನೈಟ್ ಡ್ಯೂಟಿ ಮಾಡೋರೆಲ್ಲ ಅವ್ನು ಹೊಡೆದಾಕಿದ್ದಕ್ಕೆ ಅಷ್ಟು ಖುಷಿ ರೀ, ಅಷ್ಟು ಖುಷಿ. ಸರಿ, ಮಾರನೇ ದಿವಸ 11 ಗಂಟೆಗೆ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಅವಾಗ ಬರೀ 4 ಹೆಂಚಿನ ಮನೆಗಳಿತ್ತು. ನನ್ನ ಕಾಲದಲ್ಲಿ 4 ಹೆಂಚಿನ ಮನೆ ಇತ್ತು. ಇವಾಗ ದೊಡ್ಡದು ಕಟ್ಬಿಟ್ಟವ್ರೆ. ಚಂದ್ರಶೇಖರ ಅಂತ 4th ಕೋರ್ಟ್ ಮ್ಯಾಜಿಸ್ಟ್ರೇಟ್ರು. ಅವ್ರು ಕೇಳ್ತಾರಂತೆ ಪೊಲೀಸ್ನವ್ರನ್ನ. ನಾವು ಹೊಡೆದ್ಬಿಟ್ಟು ಹೋಗ್ಬಿಟ್ವಿ. ಮಾನ್ಯ ದಿವಸ ಪೇಪರ್ನಲ್ಲಿ ಬಂದ್ಬಿಡ್ತು, ಗೋಪಿ ಮತ್ತು ಸಂಗಡಿಗರಿಂದ ಅವನ ಹೆಸರು ಕೊಟ್ಟಿರೋದೇ ನನಗೆ ತಿಗಳರಪೇಟೆ ಗೋಪಿ ಅಂತ. ನನ್ನ ಹೆಸರು ಮಾಡಿಕೊಟ್ಟವನೇ ಅವನು. ನನಗೆ ಯಾರು ಎಲ್ಲ ಗೋಪಿ ಅಂತ ಕರೆದ್ರು ಕೂಡ ನನಗೆ ಹೊಡೆದವರು ಗೋಪಿ ಅಂತ ಯಾವಾಗ ಹೇಳ್ದ, ಅದು ಈವನ್ ರೆಕಾರ್ಡ್ ಆಗೋಗ್ಬಿಡ್ತು. ಅದು ಇದರಲ್ಲಿ ಈವನ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೋಪಿ ಅಂತಾನೆ ಅದರಲ್ಲಿ ಜರ್ನಲ್ನಲ್ಲಿ ಬಂದ್ಬಿಟ್ಟೆ. ರಾಜಗೋಪಾಲ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ತಿಗಳರಪೇಟೆ ಗೋಪಿ ಅಂತ ಬಂದ್ಬಿಡ್ತು. ಅವನು ಜಯರಾಜು ಮಾಡಿದ್ದು ಆ ಥರ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಎಲ್ಲ ಪೇಪರ್ನಲ್ಲಿ ಬಂದಿತ್ತು. ಗೋಪಿ ಮತ್ತು ಸಂಗಡಿಗರಿಂದ ಕರಿಬೇಟಾವ್ ಜಯರಾಜು ಮೇಲೆ ಹಲ್ಲೆ ಅಂತ ಬಂತು. ಫೋಟೋ ಇಲ್ಲ ಆ ಕಾಲಕ್ಕೆಲ್ಲ, ಫೋಟೋ ಗಿಟ ಇಲ್ಲ. ಬಂತು. ಎಲ್ಲಿರಿ ಫೋಟೋ ಹಿಡಿಯೋದು? ಯಾರೋ ಆ ಕಾಲಕ್ಕೆ ಇಷ್ಟು ಸ್ಮಾರ್ಟ್ ಇಲ್ಲ, ಫೋಟೋ ಬರಲಿಲ್ಲ. ಬಂತು. ಮ್ಯಾಜಿಸ್ಟ್ರೇಟ್ರು ಓದವ್ರೆ, ಯಾರಯ್ಯ ಗೋಪಿ ಅಂದರೆ? ಪೊಲೀಸರನ್ನ ಕೇಳ್ತಾರೆ. ಗೋಪಿ ಅಂದರೆ ಯಾರು? ಒಬ್ಬ ಮರ್ಡರರ್ ಇದ್ದ, ಒಬ್ಬ ಮರ್ಡರರು. ಅವನ ಹೆಸರು ಏನೋ ಇದೆ, ನಾನು ಮರ್ತ್ಬಿಟ್ಟಿದ್ದೀನಿ. ಆತನಿಗೆ ಹೊಡೆದಂಥ ವ್ಯಕ್ತಿನೇನಯ್ಯ ಅಂತ ಕೇಳಿದ್ರಂತೆ. ಒಬ್ಬ ಮರ್ಡರ್ ಮಾಡಿದ್ದ, ಕಬ್ಬನ್ಪೇಟೆ ಒಳಗಡೆ ಇದ್ದಾನೆ, ಒಳ್ಳೆ ಹೈಟು ಪರ್ಸನಾಲಿಟಿ ಅವನು ಅಂತ. ಹಂಗೆ ಹೊಡೆದಾಕ್ಬಿಟ್ಟಿದ್ದೆ ನಾನು. ಯಾವುದೋ ವಿಷಯದಲ್ಲಿ ಹೊಡೆದ್ಬಿಟ್ಟಿದ್ದೆ ನಾನು, ಹೊಡೆದಾಕ್ಬಿಟ್ಟಿದ್ದೆ. ಆವಾಗಲೂ ಕೋರ್ಟ್ನಲ್ಲಿ ಕೇಸ್ ಆಗಿತ್ತು. ಕೋರ್ಟ್ನಲ್ಲಿ ಕೇಸ್ನಲ್ಲಿ ಮ್ಯಾಜಿಸ್ಟ್ರೇಟ್ರು ಏನು ಮಾಡಿದ್ರು, ನಾನೇನು ಮಾಡಿದೆ, ಬುದ್ಧಿ ಉಪಯೋಗಿಸಿ ಹೊಡೆದಿದ್ದೆ ನಾನು ಆತನಿಗೆ. ಮ್ಯಾಜಿಸ್ಟ್ರೇಟ್ರು ಗೊತ್ತು ನಾನೇ ಹೊಡೆದಿದ್ದೀನಿ ಅಂತ ಗೊತ್ತು. ಆದರೂ ಬಿಡುಗಡೆ ಮಾಡಿದ್ದೀನಿ, ಇನ್ಮೇಲೆ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿಬಿಟ್ರು. ಯಾಕೆಂದರೆ ನಾನು ವಿಟ್ನೆಸ್ ಹಾಸ್ಟೈಲ್ ಮಾಡಿಸಿದ್ದೆ. ಇವಾಗ ನಾನು ಹೊಡೆದಾಕಿದ್ದೆ. ಯಾರೋ ಒಬ್ಬ ವ್ಯಕ್ತಿಗೆ ಹೊಡಿಬೇಕು. ವ್ಯಕ್ತಿ ಬಂದು ನನ್ನ ಪ್ರಾಪರ್ಟಿನ ಹಾಕ್ಕೊಂಡ್ಬಿಟ್ಟಿದ್ದ. ನಾನು ಯಾರಿಗೋ ನನ್ನ ಹುಡುಗರಿಗೆ ಒಂದು ಮನೆ ಕೊಡಿಸಿದ್ದೆ. ಆ ಮನೆ ಕೊಡಿಸಿರೋ ವಿಷಯದಲ್ಲಿ ಅವ್ರು 2 ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವನು ಮನೆ ಬೀಗ ಹಾಕ್ಬಿಟ್ಟಿದ್ದ. ನಾನು ಹೋಗಿದ್ದೆ ಮಾತಾಡ್ಸೋಕೆ, ರೇ ಯಾಕ್ರಿ ತಗೊಳ್ರಿ, ಬಾಡಿಗೆ ರೀ ತಗೊಳ್ರಿ. ನಾನು ಅವಾಗ ಕಾಶ್ಮೀರ್ಗೆ ಶ್ರೀನಗರಕ್ಕೆ ಹೋಗಿದ್ದೆ, ಫುಟ್ಬಾಲ್ ಆಡೋದಕ್ಕೆ ಹೋಗಿದ್ದೆ. ಅಲ್ಲಿಂದ ಬಂದ ಮೇಲೆ ಗೊತ್ತಾಯ್ತು ಇವರು ಬೀಗ ಹಾಕ್ಬಿಟ್ಟಿದ್ದಾರೆ ಅಂತ. ನಾನೇನು ಮಾಡಿದೆ, ಹೋಗಿದ್ದೆ, ತಗೊಳ್ಳಿ ಸ್ವಾಮಿ ನಿಮ್ಮ ಬೀಗ ಅಂತ ಹೇಳಿದ್ರೆ, ಅವೆಲ್ಲ ತಿಗಳರಪೇಟೆ ಒಳಗೆ ಇಟ್ಕೋ ಅಂತ ರಿವಾಲ್ವರ್ ತೋರಿಸ್ಬಿಟ್ಟಿದ್ದ ನನಗೆ. ಶೂಟ್ ಮಾಡಾಕ್ಬಿಡ್ತೀನಿ, ಹುಷಾರಾಗಿರೋ, ಹೋಗ್ತಾ ಇರೋ ಅಂತ ನನ್ನ ಕಳಿಸ್ಬಿಟ್ಟ. ನಾನು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಸರ್ ಈ ಥರ ಹಿಂಗೆ ಮಾತಾಡ್ತಾ ಇದ್ದಾರೆ. ಅವ್ರೇನು ಮಾಡಿದ್ರು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಅವ್ರನ್ನ ಕರೆದ್ರೆ ಅವನಿಗೆ ಹೈ ಇನ್ಫ್ಲುಯೆನ್ಸ್ ಉಳ್ಳೋ. ನಾನು XMLA 26 ವರ್ಷ ಕೌನ್ಸಿಲರು, ನನ್ನ ಬಂದು ಈ ಥರ ಕರೆಸ್ತೀರಿ ಅಂದರೆ ಸ್ಟೇಷನ್ಗೆ ಅಂತ ಹೇಳಿ ಕಮಿಷನರ್ಗೆಲ್ಲ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದೆ ಅವ್ರ ಮೇಲೆ, ಸಬ್ ಇನ್ಸ್ಪೆಕ್ಟರ್ ಮೇಲೆ. ಏನು ಮಾಡೋಕ್ಕಾಗಿರಲಿಲ್ಲ. ಅವರು ನಮಗೇನು ಮಾಡೋಕ್ಕಾಗ್ತಿಲ್ರಿ, ಇವನು ಈ ಥರ ಇದ್ದಾನೆ ಅಂದ್ಬಿಟ್ರು. ನಾನೇನು ಮಾಡಿಬಿಟ್ಟೆ, ಪ್ಲ್ಯಾನ್ ಮಾಡಿ ಹೊಡೆದಾಕ್ಬಿಟ್ಟೆ. ಹೆಂಗೆ ಅಂತಂದರೆ ಸೀದಾ ಹೋದೆ, ಕೆಲಸ ಮಾಡ್ತಾಯಿದ್ದೆ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ. ಅಟೆಂಡೆನ್ಸ್ ಆಗದೆ ಎಲ್ಲ ಆಗದೆ, ಅಲ್ಲಿಂದ ನಂದು ವರ್ಕ್ ಲೋಡ್ ಏನಿದೆ ಪಕ್ಕದಲ್ಲಿ ತಗೊಂಡೋಗಿ ಒಂದು ರೂಮ್ನಲ್ಲಿಟ್ಟೆ. ಸೀದಾ ಮೋಟ್ರ್ ಬೈಕ್ ಹಾಕ್ಕೊಂಡ್ಬಂದೆ. ಸರಿ ಅವನ್ನ ಮನೆಯಿಂದ ಕರೆಸಿದೆ. ಕರೆಸಿದ ತಕ್ಷಣ ಅವನು ನನ್ನ ನೋಡಿದ ತಕ್ಷಣನೇ ಅವನಿಗೆ ಒಂಥರ ಇದಾಗೋಗ್ಬಿಡ್ತು. ಒಂದೇ ಒಂದು ಗುದ್ದೆ, ಕೈನಲ್ಲಿ ಗುದ್ದೆ ಫಸ್ಟು. ಅವ್ನು ಗುದ್ದಿದ್ರೆ ಅವನೇನು ಮಾಡ್ಬಿಟ್ಟ, ಮಹಾ ಬಲಗಾರ ಅವನು. ಹಿಡ್ಕೊಂಬಿಟ್ಟ, ನಾನು ಬಟ್ಟೆ ಹಿಡ್ಕೊಂಡು ಹೇಳಿದ ತಕ್ಷಣನೇ ಬಟನ್ಗಳು ಕಿತ್ತೋಗಿಲ್ಲ, ಬಟ್ಟೆ ಶರ್ಟೇ ಹರಿದಾಕ್ಬಿಟ್ಟ ಅವನು. ಅಂತ ಬಲಗಾರ ಅವನು ಕತ್ತೆ ಇತ್ತು, ಗೂಳಿಗಿದ್ದಂಗಿತ್ತು ಕತ್ತು. ಆಮೇಲೆ ಏನು ಮಾಡಿದೆ, ಏನು ಮಾಡೋದು ಅಂತ ಹಿಂಗೆ ನೋಡ್ತಾ ಇದ್ದೆ. ಅಲ್ಲಿ ಯಾರೋ ಹುಡುಗ ಇದ್ದ, ನಮ್ಮ ಹುಡುಗ ಆ ಸಮಯಕ್ಕೆ ಸರಿಯಾಗಿ ಆಫೀಸಿಂದ ಬಂದಿರೋದು. ನಾನು ಅಲ್ಲಿ ಕೋಲಿದ್ರೆ ಎತ್ಕೊಳ್ಳೋ ಎಲ್ಲಾದ್ರು ಅಂತಂದೆ. ಇನ್ನು ಹೊಡೆದ್ಗಿದ್ದು ಸತ್ಕಿತ್ತೋಗ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಕೋಲ್ ತಗೊಂಡೆ. ಕೋಲ್ ತಗೊಂಡು ಇಲ್ಲಿ ಹೊಡೆದೆ, ಶಿನ್ಬನ್ ಹೊಡೆದು ಇದನ್ನು ಮುರಿದಾಕ್ಬಿಟ್ಟೆ. ಕಾಲ್ಗೆ ವಾಡ್ದು ಕಾಲು ಮುರಿದಾಕ್ಬಿಟ್ಟೆ. ನನ್ನ ಪಾಡಿಗೆ ಹೋಗ್ಬಿಟ್ಟೆ. ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟೆ. ಕೆಲಸ ಮಾಡ್ತಾ ಇದ್ದೆ. ಇವನು ಸ್ಟೇಷನ್ಗೆ ಹೋಗ್ಲಿಲ್ಲ. ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳು ಹೇಳಿದ್ರು, ಮಾಡ್ಬಿಟ್ಟೆ ನಾನು. ಅವ್ನು ಸೀದಾ ಕಮಿಷನ್ಗೆ ಹೋಗ್ಬಿಟ್ಟ. ಕಮಿಷನ್ ಏನು ಮಾಡಿದ್ರು, ಈ ಕೇಸು ರಿಗರಸ್ ಆಗಿ ತಗೊಂಡ್ಬಿಟ್ರು. ಸ್ಟೇಷನ್ಗೆ ಹೋದ್ರು ಕಂಪ್ಲೇಂಟು ತಗೊಳ್ತಾ ಇರಲಿಲ್ಲ ಅವನ ಮೇಲೆ. ಯಾಕೆಂದ್ರೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಮಾಡಿದ್ನಲ್ಲ ಕಮಿಷನರ್ಗೆ, ಅದಕ್ಕೆ ಅವ್ರು ತಗೊಳ್ತಾ ಇರಲಿಲ್ಲ. ಅವ್ರೇನು ಮಾಡಿದ್ರು, ಅವ್ನು ಅಲ್ಲಿ ಹೋಗ್ಬಿಟ್ಟಿದ ತಕ್ಷಣ ಏನು ಮಾಡೋಕ್ಕಾಗಲ್ಲ. ಅವ್ರು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಡಿ ಅಂತೇಳಿ ಗೋಪಿ ಅವರಿಗೆ ಅಂತ ಹೇಳಿದ್ರು. ನಾನು 5 ದಿವಸ ಬಿಟ್ಟೋದೆ.
ಗ್ರಾಚಾರ ಕಮ್ಮಿಯಾಗಿ 5 ದಿವಸ ಬಿಟ್ಟೆ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. 5 ದಿವಸ ಬಿಟ್ಟು ಹೋದ್ರೆ ನಾನು ಯಾವತ್ತು ಹೋಗಿ ಸಬ್ ಇನ್ಸ್ಪೆಕ್ಟರ್ ಮುಂದೆ ಕುಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬಂದ್ಬಿಟ್ಟ ಅವನು. ಆ ವ್ಯಕ್ತಿ ಬಂದ್ಬಿಟ್ಟ, ಲಿಂಗಪ್ಪ ಅಂತಾನೆ ಇರಬೇಕು ಅವನು. ಒಂದು ಪೈಲ್ವಾನ್ಗೆ ಮರ್ಡರ್ ಮಾಡ್ಬಿಟ್ಟ, ರಿವಾಲ್ವರ್ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟಿದ್ದ ಅವನು. ಆದ್ರೂ ಕೆಂಗಲ್ ಹನುಮಂತ ಇವನಿಗೆ ಬೇಕಾಗಿದ್ದವನು ಅಂತ CM-ಗೆ ಬಿಟ್ಬಿಟ್ಟಿದ್ರು ಅವನ್ನ. ಪವರ್ಫುಲ್ ನನ್ನ ಮಗ, ಬೇಕಾದಷ್ಟು ಆಸ್ತಿವಂತ ಅವನು. ಬಂದ್ಬಿಟ್ಟ, ಬಂದಿದ್ದು ನನ್ನ ನೋಡಿದ್ದ, ಅವನಿಗೆ ಶಾಕು. ಸೀದಾ ಹೋಗಿ ACP-ಗೆ ಹೇಳ್ಬಿಟ್ಟ, ಸಾರ್ ಸಬ್ ಇನ್ಸ್ಪೆಕ್ಟ್ರು ನನ್ನ ಹೊಡೆದವನಿಗೆ ಚೇರ್ ಕೊಟ್ಟು ಕುಂಡ್ರಿಸಿ ಮಾತಾಡ್ತಾ ಇದ್ರೆ ಮೊದಲು ಕೇಸ್ನ ಟ್ರಾನ್ಸ್ಫರ್ ಮಾಡಿ ಅಂತ. ಅವರು ಕ್ರೈಮ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಕ್ರೈಮ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಬಂದು ಏನೇನೋ ಬೈತಾ ಇದ್ದ. ನಾನು ಅಲ್ಲೇ ಬೈದು ಹೊಡಿಯೋಕೆ ಹೋಗ್ಬಿಟ್ಟಿದ್ದೆ, ಸ್ಟೇಷನಲ್ಲೇ ಹೊಡಿಯೋಕೆ ಹೋಗ್ಬಿಟ್ಟಿದ್ದೆ ಅವನಿಗೆ. ಅದಕ್ಕೆ ಅವ್ರು ಏನ್ರಿ ಸ್ಟೇಷನ್ ಅಂತ ತಿಳ್ಕೊಂಡಿದ್ರು, ಆ ಸಬ್ ಇನ್ಸ್ಪೆಕ್ಟ್ರು ಏನಂತ ತಿಳ್ಕೊಂಡಿದ್ರ ನೀವು, ಹಿಂಗೆ ಅಟ್ಯಾಕ್ ಅಲ್ಲ ಸರ್, ನಿಮ್ಮ ಎದುರಿಗೆ ಬೈಕ್ ಬಂದಂಗೆ ಬೈತಾ ಇದ್ದಾನೆ ಅವನು, ನೀವೇನು ಸರ್ ಸುಮ್ಮನೆ ಇದ್ದೀರಾ ನೀವು ಅಂತಂದೆ. ನೀವು ನಿಮಗೆ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಕೊಡಿಸ್ತೀನಿ, ನಿಮಗೆ ನೀವು ನಿಮ್ಮ ಮೇಲೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟ ಅವನು. ಸರಿ, ಇವರು ಕೇಸ್ಗಳ ಸಿಕ್ಕಾಪಟ್ಟೆ ಬುಕ್ ಮಾಡ್ತಾಯಿದ್ರು. ನೋಡಿದೆ ನಾನು, ಸೆಕ್ಷನ್ ಗೊತ್ತಿಲ್ಲ ಅವಾಗ, ನಾನು ಲಾ ಓದಿರಲಿಲ್ಲ. ನೋಡಿದ ತಕ್ಷಣ ಸೀದಾ ಓಡೋಗ್ಬಿಟ್ಟು ಆ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ಯಾರು ನನಗೆ ಹೊಡಿ ಅಂತ ಹೇಳಿದ್ರು ಅವ್ರಿಗೆ ಹೇಳಿದೆ. ಅಲ್ರಿ ಇನ್ಸ್ಪೆಕ್ಟ್ರ್ ಹೇಳಿದ್ದಾರೆ ನಾವೇ ಮಾಡಿದ್ದೀವಿ ಅಂತ, ಸಿಂಪಲ್ ಕೇಸ್ ಹಾಕಂದ್ರೆ ಇಂಥ ಕೆಲಸ ಮಾಡಿದ್ದೀರಲ್ರಿ ನೀವು, ಏನ್ರಿ ನೀವು ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರಿಗೆ ಬೈದ. ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ರೂಮಿಂದ ಲಾ ಆ್ಯಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ ರೂಮ್ಗೆ ಹೋಗ್ಬಿಟ್ಟೆ ನಾನು. ಓಡೋಗಲ್ಲ ರೀ, ನಾನು ಲೈಫ್ ಹೋದ್ರೂ ಓಡೋಗಕ್ಕಿಲ್ಲ. ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಇದು ನಡೆದಿರೋದು. ಇಲ್ಲಿಂದ ಅಲ್ಲಿಗೋದೆ, ಅವರು ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಬಂದರು. ಅಲ್ರಿ ಎಷ್ಟೆಲ್ಲ ಅವ್ರ ಕೇಸಿಂದ ಅಲ್ಲಿಂದ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಕ್ರೈಮ್ಗೆ, ಅಷ್ಟು ಹೇಳಿದ್ರು ನೀವು ಈ ಕೆಲಸ ಮಾಡಿದ್ದೀರಲ್ರಿ ಅಂತ ಹೇಳ್ಬಿಟ್ಟು, ಗೋಪಿ ಅವರೇ ಒಂದು ಕೆಲಸ ಮಾಡಿ, ಒಂದು 100 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ನಾನು ACP ಹತ್ರ ಮಾತಾಡ್ತೀನಿ ಅಂದರು. ಆ ಕಾಲದಲ್ಲಿ ಅಷ್ಟೇ ಸರ್ ಲಂಚ ಇದ್ದಿದ್ದು, 100-250 ರೂಪಾಯಿ ಸಂಬಳ. ನನಗೆ ಸೆಂಟ್ರಲ್ಗೂ 200, ಅವ್ರಿಗೆ ಎಷ್ಟಿರ್ತೈತೆ ನೋಡ್ಕೊಳ್ರಿ, 100 ರೂಪಾಯಿ ಕೊಡಿ ಅಂತಂದ್ರು. ಸರ್ ಇಲ್ಲ ನನ್ನ ನೋಡಿ ಅಂದರೆ, ಆಯಿತು ಬಿಡಿ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆಮೇಲೆ ಕೊಡ್ತೀನಿ ಕೊಡಿ, ನಾನು ಬಂದಿದ್ದ ತಕ್ಷಣ ನಿಲ್ಲಿಸ್ಬಿಟ್ಟು ನನ್ನ ಹತ್ರ ಎಲ್ಲಿರ್ತೈತೆ. ಆ ಕಾಲದಲ್ಲಿ 100 ರೂಪಾಯಿ ಇರೋದಿಲ್ಲ. ಅವ್ರೇನು ಮಾಡಿದ್ರು, ಹೋಗಿ ಹನುಮಂತಪ್ಪ ಅಂತ ಅವರು ಜಯನಗರದಲ್ಲಿ ಅವ್ರ ಮನೆ ಹತ್ರ ಮಾತಾಡಿ ಅವ್ರಿಗೆ ಅಲ್ಲಿಂದ ಇವ್ರಿಗೆ ಫೋನ್ ಮಾಡಿಸಿ 5 ಗಂಟೆಗೆ ಪ್ರೊಡ್ಯೂಸ್ ಮಾಡಿದ್ರು. ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅಲ್ಲಿ ಬೆಲ್ನಲ್ಲಿ ಬಂದ್ಬಿಟ್ಟೆ ಆಚೆ ಕಡೆ. ಯಾವಾಗ ಆಚೆ ಕಡೆ ಬೆಲ್ನಲ್ಲಿ ಬಂದ್ಬಿಟ್ಟೆ, ಸೀದಾ ಹೋಗಿ ಹರ್ಲಂಕರ್ ಅಂತ DCP ಇದ್ರು, ಲ್ಯಾಂಡ್ ಆರ್ಡ್ರು ಆ ಕಾಲಕ್ಕೆ. ಅವ್ರಿಗೆ ಹೋಗಿದ್ದ ಕಂಪ್ಲೇಂಟ್ ಕೊಟ್ಬಿಟ್ಟು, ಈ ಥರ ನಾನು ಸ್ಟೇಟ್ ಪ್ಲೇಯರು, ನಾನು ಫುಟ್ಬಾಲ್ ಪ್ಲೇಯರು, ರೆಸ್ಲರು, ನಾನು ಈ ಥರ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ ಅಂತ ನಾನು ಅಪಾಯಿಂಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇವ್ರು ಬಂದು ಸುಮ್ಮನೆ ಆದರೂ ನನ್ನ ತಗೊಂಡು ಬಂದು ಸ್ಟೇಷನ್ಗೆ ಕರೆಸ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಹರ್ಲಂಕರ್ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಅದು ಎನ್ಕ್ವೈರಿ ಬಂದ್ಬಿಡ್ತು. ಎನ್ಕ್ವೈರಿ ಬಂದಾಗ ನೋಡಿದ್ರು, ನಮ್ಮ ಇದಕ್ಕೆಲ್ಲ ವೆರಿಫೈ ಮಾಡಿದ್ರು. ಹೌದು ನಾನು ಹೋಗಿದ್ದೀನಿ, ಕೆಲಸ ಮಾಡಿದ್ದೀನಿ, ಸಿಗ್ನೇಚರ್ ಹಾಕಿದ್ದೀನಿ, ಕೆಲಸ ಮಾಡಿದ್ದೀನಿ, ಎಲ್ಲ ರೆಕಾರ್ಡ್ ಇತ್ತು. ಅಲ್ಲೊಬ್ಳು ಐ ವಿಟ್ನೆಸ್ ಇದ್ರು. ನಾನು ಅಷ್ಟು ಹೊಡೆದು ಅವನ್ನ ಬಿಡೋವಾಗ ಒಂದು ಹೆಣ್ಣು ಅಣ್ಣ ಬೇಡಣ್ಣ ಸತ್ತೋಗ್ಬಿಡ್ತಾರಣ್ಣ, ಬಿಟ್ಬಿಡೋಣ ಅಂತ ಕೇಳ್ಕೊಂಡ್ರು ನನಗೆ. ಯಾರೋ ಒಬ್ಬ ಹೆಂಗಸು ಅಲ್ಲಿ ಪಕ್ಕದ ಮನೆಯವಳು, ಕಬ್ಬನ್ಪೇಟೆ ಅವಳಿಗೆ. ನಾನು ಅವಳ ಹೆಂಗಸರು ಬಂದರೆ ನಮಗೆ ಭಯ, ಬಿಟ್ಬಿಟ್ಟು ಹೋದ್ರೆ ರೇ ಯಾವ ಗೋಪಿನೋ ಪಿಪಿನೋ ನನಗೆ ಗೊತ್ತಿಲ್ಲ, ಎದುರುಗಡೆ ಪ್ರೊಡ್ಯೂಸ್ ಮಾಡಿ ನಾನು ಐಡೆಂಟಿಫೈ ಮಾಡ್ತೀನಿ ಅಂದಂತೆ. ಪೊಲೀಸ್ದವ್ರು ನನಗೆ ಹೇಳ್ಬಿಟ್ರಿ ಮಾತನ್ನ, ಬಂದರು ಹೇಳಿದ್ರು, ಸರ್ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ ಅಂತ. ಅವಳಿಗೆ ಪೊಲೀಸ್ದವ್ರ ಕೈನಲ್ಲಿ ಹೇಳಿ ಕಳಿಸಿದೆ, ನಿನಗೆ ವಯಸ್ಸು ಬಂದಿರೋ 2 ಹೆಣ್ಮಕ್ಳಿದ್ದಾರೆ, ಗೋಪಿಯವ್ರ ಹತ್ರ ಒಂದು 20-25 ಜನ ಹುಡುಗಿದ್ದಾರೆ, ಇದೇ ಮಾತು ಹೇಳಿದೆ. ಅಣ್ಣ ನಾನು ಹೇಳೋಕ್ಕಿಲ್ಲ. ಕೋರ್ಟಿಗೆ ಬಂದು ಗೋಪಿ ಯಾರನ್ನೋದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಪೊಲೀಸ್ದವ್ರು ಸೈನ್ ಹಾಕಿದ್ರು ಅಂತ ಹೇಳಿದೆ. ನಾವು ಧಮ್ಕಿ ಹಾಕಿದ ತಕ್ಷಣನೇ ಆಕೆ ಬಂದು ಕೋರ್ಟ್ನಲ್ಲಿ ಹೇಳ್ಬಿಟ್ಲು, ನನಗೆ ಗೊತ್ತಿಲ್ಲ ಗೋಪಿ ಯಾರು ಅನ್ನೋದೇ ಗೊತ್ತಿಲ್ಲ, ಪೊಲೀಸ್ದವ್ರು ಸುಮ್ಮನೆ ಹಾಕಿಸ್ಕೊಂಡವ್ರೆ ಅಂತ ಹಾಕೊಂಡಾಗ ಏನಾಯ್ತು, ಅಲ್ಲಿ ಕೇಸ್ ಹೋಗ್ಬಿಡ್ತು. ಆದರೆ ಮ್ಯಾಜಿಸ್ಟ್ರೇಟ್ರಿಗೆ ಗೊತ್ತಿರೋಕ್ಕಿಲ್ಲ ಇವನು ಹೊಡೆದಾಕವನೆ ಅಂತ ಕಿಲಾಡಿನ ಹೊಡಿಯಬೇಕಂದ್ರೆ ಇನ್ಯಾವನ್ ಕೈನಲ್ಲಿ ಆಗೋಕ್ಕಿಲ್ಲ ಅಂತ ಅವ್ರಿಗೆ ಗೊತ್ತು. ಒಬ್ಬ ಮರ್ಡರ್ ಮಾಡಿರೋನ್ಗೆ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋನ್ಗೆ, CM ಸಪೋರ್ಟ್ ಇರೋನ್ ಹೊಡಿಯೋಕ್ಕಾಗ್ತೈತೆ ಯಾರಾದ್ರು? 72ರಲ್ಲೇ ಮಾಡಿಬಿಟ್ಟಿದ್ದೆ ಅದನ್ನ. ಇವರೇ ಬಿಡುಗಡೆ ಮಾಡಿದ್ದೀನಿ, ಇನ್ಮೇಲೆ ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಅಂದರು. ಬಿಡುಗಡೆ ಮಾಡಿದ್ದೀನಿ, ನಿಮಗೆ ವಿಟ್ನೆಸ್ ಇಲ್ಲ. ಸ್ಟೇಷನಲ್ಲಿ ಕೇಳ್ತಾರಂತೆ ಕೋರ್ಟ್ನಲ್ಲಿ, ಯಾ ಗೋಪಿ ಅಂದರೆ ಆ ಸಿದ್ಲಿಂಗಪ್ಪನ ಹೊಡೆದವನೇ ಪ್ರಚಂಡ, ಅವನಾದ್ರೆ ಹೊಡಿತಾನೆ ಅಂದವ್ರೆ. ಪೇಪರ್ನಲ್ಲಿ ನೋಡಿದ ತಕ್ಷಣ ಪೊಲೀಸ್ಗೆ ಸ್ಟೇಷನ್ನಲ್ಲಿ ಕೋರ್ಟ್ನಲ್ಲಿ ಕಾಮೆಂಟ್ ಮಾಡೋರು, ಓಪನ್ ಕೋರ್ಟ್ನಲ್ಲಿ. ಮಾರನೇ ದಿವಸ ನಾವು ಹೋಗಿದ್ದಲ್ವಾ, ಇವತ್ತು ಹೊಡೆದ್ವಿ ರಾತ್ರಿ, ಮಾರನೇ ದಿವಸ ಸಾಯಂಕಾಲ ಹೋದ್ವಿ ಸ್ಟೇಷನ್ಗೆ. 3ನೇ ದಿವಸ ನಮ್ಮನ್ನು ಪ್ರೊಡ್ಯೂಸ್ ಮಾಡಿದ್ರು. ಹೋದ್ರೆ ಕೊಟ್ಟು ಪೊಲೀಸ್ ನನ್ಗೆ ಹೊಡೆದಿರೋ ಕೇಸ್ ಐತಲ್ಲ ನಿನ್ನ ಮೇಲೆ? ಹೌದು ಸ್ವಾಮಿ, ಅವನು ಹಾರಾಡಿ ಅವನೇ. ಸಂಜೀವ, ನೀನು ಗರಿಬೇಟ ಹೋಗಿ ಚೇರುಗಳನ್ನ ಮುರಿರಿ, ಅವರು ನಿಮ್ಮ ಬೆನ್ನೆಲುಬುಗಳು ಮುರಿತಾರೆ. ಮಸ್ತ್ ತಗೊಂಡು ಕೊಡಿದಿರೋ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ? ಹೌದು ಸ್ವಾಮಿ. ಅವನು ಇನ್ನೊಬ್ಬ ಯಾರೋ ಕೇಶವ, ನಿನಗೂ ಅದೇ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ, ನೀವು ಚೇರುಗಳು ಮುರಿರಿ, ಅವ್ರು ನಿಮ್ಮ ಬೆನ್ನೆಲುಬುಗಳು ಮುರಿತಾರೆ ಅಂತಂದ್ರು. ಅಂದಿದ್ದೆ, ಐಸೆ ಮಿಸ್ಟರ್ ರಾಜಗೋಪಾಲ್, ಆರ್ ಯು ನಾಟ್ ಎ ಫುಟ್ಬಾಲರ್ ಐಸೆ ಅಂದರು. Yes, Your Honor. Why do you involve in all these affairs, man? I don't know anything about this affair, Your Honor. Huh? You don't know anything?
ಕಮ್ಮಿ ಯೂ ಟೇಬಲ್ ಮುಂದೆ ನಿಲ್ಲಿಸ್ಕೊಂಡ್ರು ಮ್ಯಾಜಿಸ್ಟ್ರೇಟ್ರು ರೆಕಾರ್ಡ್ ಮಾಡಾಕ್ಬಿಟ್ರಿ ಸ್ಟೇಟ್ಮೆಂಟ್. ನಂಬ್ತೀರೇನ್ರಿ ಜಯರಾಜ್ ಹೊಡೆದಾಕಿದ್ದಾನೆ ಅಂತಂದ್ರೆ ಯಾರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋಕ್ಕಿಲ್ಲ. ಬೇಲ್ ಕೊಡ್ತಾರೆ ಬಿಡ್ತಾರೆ ಅಷ್ಟೇ, ಇಲ್ಲ ಒಳಗಡೆ ಕಳಿಸ್ತಾರೆ ಅಷ್ಟೇ ಮಾಡಬೇಕಾಗಿರೋದು. ನನ್ನ ಸ್ಟೇಟ್ಮೆಂಟ್ ಅವರು ನನ್ನ ಫುಟ್ಬಾಲ್ ಮ್ಯಾಚ್ ನೋಡೋರಂತೆ. ಈ MG ರೋಡ್ನಲ್ಲಿ RSS ಸ್ಟೇಡಿಯಂ ಅಂತ ಐತೆ, ರಾಜೇಂದ್ರ ಸಿಂಗ್ ಜಿ ಸ್ಟೇಡಿಯಂ ಅಂತ ಐತೆ. ಅಲ್ಲಿ ಫುಟ್ಬಾಲ್ ಆಡೋವಾಗ ಇವರು ಕೋಟ್ ಮುಗಿಸ್ಮೇಲೆ ಬಂದು ಕೆಳಗಾಯಿ ತಿನ್ಕೊಂಡು ಮ್ಯಾಚ್ ನೋಡೋರಂತೆ. ನನ್ನ ಕೇಳಿದ್ರು, ಆರ್ ಯು ನಾಟ್ ಎ ಫುಟ್ಬಾಲರ್ ಐಸೆ, ವೈ ಡು ಇನ್ವಾಲ್ವ್ ಇನ್ ಆಲ್ ದಿಸ್ ಅಫೇರ್ಸ್ ಮ್ಯಾನ್ ಅಂತಂದ್ರು. ಯಾಕಪ್ಪ ಇದ್ರಲ್ಲೆಲ್ಲ ಹೋಗ್ತೀಯ? ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಇಫ್ ಅನ್ನೋದಂದೆ. ಕಮ ಪ್ರೊಸೀಡ್ ಅಂದರು. ಹೇಳಿದೆ ಈ ಥರ ಐ ಆಮ್ ಎ ಯೂನಿವರ್ಸಿಟಿ ಫುಟ್ಬಾಲ್ ಕ್ಯಾಪ್ಟನ್ ಸರ್, ಐ ಆಮ್ ಎ ಚಾಂಪಿಯನ್ ರೆಸ್ಲರ್ ಫಾರ್ 4 years. As an outstanding sportsman, I had my appointment in the Post and Telegraphs. I was working in the time scale clerk in the General Post Office. My duty hours is between 10 and 1. Evening I have to go for practice. On 26/4/1976, Jairaj along with 30 members came and assaulted me. What did you do? I went to the SJPR police station, lodged the complaint. Was the action taken by police? They sent me to Victoria Hospital for treatment. The doctor who treated me advised me rest for 5 days. What further action taken by police? I don't know what further action taken by police, Your Honor. ಅಂದೆ. ಅಂದಿದ ತಕ್ಷಣನೇ ಎಲ್ಲ ರೆಕಾರ್ಡ್ ಮಾಡಿದ್ರು. ನಾನು ಏನೇನು ಹೇಳ್ತಾ ಇದ್ದೀನಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು ಅವರು. ಮಾಡ್ಕೊಂಡಿದ್ದೆ. ಕಾಲ್ ದಟ್ SJPR ಸಬ್ ಇನ್ಸ್ಪೆಕ್ಟರ್ ಅಂದರು. ಅವನು ಪಾಪ ಬಂದ, ಅವನು ಗೊತ್ತಿಲ್ಲ ಪಾಪ ಚೇಂಜ್ ಮಾಡಾಕ್ಬಿಟ್ಟವ್ರೆ ರಾತ್ರಿ. ಐ ಸೇ ಈಸ್ ಎ ಗ್ರಾಜ್ಯುಯೇಟ್, ಈಸ್ ಎ ಸ್ಪೋರ್ಟ್ಸ್ಮನ್, ಹಿ ಹ್ಯಾಸ್ ಗಿವನ್ 6 pages ಆಫ್ ಸ್ಟೇಟ್ಮೆಂಟ್ ಇನ್ ಇಂಗ್ಲಿಷ್. ವೇರ್ ಇಸ್ ದ FIR ಫಾರ್ ಹಿಸ್ ಕಂಪ್ಲೇಂಟ್? If you would have taken action for his complaint that day, this incident would not have happened this day. I will charge sheet you first, come on, get out ಅಂದ್ರು ಅವನಿಗೆ. ಇನ್ನು ಅವತ್ತೇ ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಜಯರಾಜ್ ಹಿಂಗೆ ಹೊಡೆದ ಅಂತ ಇವತ್ತು ಇದು ನಡೀತಾ ಇರಲಿಲ್ಲ. ಯಾಕೆ ಮಾಡಲಿಲ್ಲ ನೀನು ಅಂತ ಧಮಕಿ ಹಾಕಿದ್ರು. ಆಮೇಲೆ ಪ್ರೊಸೀಡ್ ಅಂದರು. ಸರ್, ಆನ್ 5/5/76 at about 7:30 PM, when I was passing that Nagartarpet main road, there were 2 lady passers by. There were screams all over. I questioned someone on the spot. Was the mess going on here? For that sake, one fellow from the Garibet office came to me and shouted at me, who are to question all these things? So saying, without giving me a chance to speak, he opened his knife and assaulted me, Your Honor. ಅಂದೆ. ಅವನೇ ಹೊಡೆದಾಕ್ಬಿಟ್ಟ ನನಗೆ. I got stunned and stood like a pillar. I didn't know what to do. Within a span of time, so many people assembled on the spot. It was free for all. Fighting began with all of them. Somehow I managed to escape from the spot and went to my hometown, Your Honor. To my astonishment, when I went through the papers the next day morning, my name has been involved in it. So I voluntarily went to the Alsurgate police station to make enquiries, but they have arrested me and brought before your good self, Your Honor ಅಂದೆ. ನನ್ನ ಬಂದು ಈ ಥರ ಏನಾಯಿತು ಅಂತ ಕೇಳಿದ್ರೆ ನಾನು ಗೊತ್ತೇ ಇಲ್ಲ, ಯಾರೋ ಇಬ್ಬರು ಹುಡುಗಿರು ಹೋಗ್ತಾ ಇದ್ರು ರಸ್ತೆ ಒಳಗಡೆ, ಕೂಗಾಟಗಳು ಕುಕ್ಕೊಂಡು ಓಡಾಡ್ತಾ ಇದ್ರು. ಏನಪ್ಪ ಅಂತ ಕೇಳಿದ್ರೆ, ನೀನು ಯಾವನ ಕೇಳೋಕ್ಕೆ ಅಂತ ಗರಿಬೇಡ ಇಲ್ಲಿ ಹೊಡೆದ್ಬಿಟ್ಟವನ, ಇಲ್ಲಿ ನೋಡಿ ಸ್ವಾಮಿ ನನಗೆ ಎಡ್ ಬಿದ್ದುಬಿಟ್ಟಿದೆ. ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು, ಅವ್ರವ್ರಿಗೆ ಗಲಾಟೆಗಳಾಯಿತು. ನಾನು ಎಸ್ಕೇಪ್ ಆಗಿಬಿಟ್ಟು ಓಡೋಗಿ ನನ್ನ ಊರಿಗೆ ಹೋಗ್ಬಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪೇಪರ್ನಲ್ಲಿ ನೋಡ್ತೀನಿ ನನ್ನ ಹೆಸರು ಐತೆ ಅದರಲ್ಲಿ. ಅದಕ್ಕೆ ನಾನೇ ವಾಲಂಟಿಯರ್ ಸ್ಟೇಷನಲ್ಲಿ ನನ್ನ ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ಕರ್ಕೊಂಡ್ಬಂದಿದ್ದಾರೆ ಅಂತ ಎಲ್ಲ ರೆಕಾರ್ಡ್ ಮಾಡಿದ್ರು. ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ವಾಟ್ ಯು ಪ್ರೇ ಫಾರ್ ದಿಸ್ ಕೋರ್ಟ್ ಅಂತ ಕೇಳಿದ್ರು. ಆವಾಗ ಹೇಳಿದೆ, ಸಿನ್ಸ್ ಐ ಆಮ್ ಎ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಐ ಪ್ರೇಡ್ ದಿಸ್ ಆನರಬಲ್ ಕೋರ್ಟ್ that I may be released on any conditional bail, Your Honor ಅಂದೆ. ಹಂಗಂತ ಹೇಳಿದ ತಕ್ಷಣನೇ ಸಬ್ ಇನ್ಸ್ಪೆಕ್ಟರ್ ಹೊಡ ಬಂದ. ನೋ Your Honor, he should not let him out on bail ಅಂದ ಸಬ್ ಇನ್ಸ್ಪೆಕ್ಟರ್ ನಮ್ಮನ್ನ ಪ್ರೊಡ್ಯೂಸ್ ಮಾಡಿದಾನೆ, ನಾವು ಬೇಲ್ ಕೊಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಬಂದು ಬೇಡ ಸಾರಿ ಇವನ್ನ ಬಿಡಬೇಡಿ ಅಂತಾನೆ. ಆನ್ ವಾಟ್ ಬೇಸಿಸ್ ಯು ರಿಕ್ವೈರ್ ಅಂತ ಕೇಳಿದ್ರು. ಕಂಪ್ಲೇಂಟ್ ಹ್ಯಾಸ್ ಲಾಡ್ಜ್ಡ್ ಅಂದ. You foolish police people in India, you only arrest a person on complaint basis. If you go to any foreign country, Scotland Yard, FBI, CIA, person will not be arrested until he has got full evidence over him. Do you know? ಕೊಡಕ್ಕಿಲ್ಲ ಅಂದರು. ಆನ್ ದಿಸ್ ಬೇಸಿಸ್ ನಾನು ನಿಮಗೆ ಕೊಡಕ್ಕಿಲ್ಲ ಅಂದರು. ಆಮೇಲೆ ಸೆಕೆಂಡ್ಲಿ ಆನ್ ವಾಟ್ ಬೇಸಿಸ್ ಯು ರಿಕ್ವೈರ್ ಅಂತ ಹೇಳಿದ್ರು. ಹಿ ಹ್ಯಾಸ್ ಗಿವನ್ ದ ವಾಲಂಟಿಯರ್ ಸ್ಟೇಟ್ಮೆಂಟ್ ದಟ್ ಹಿ ವಿಲ್ ಸರೆಂಡರ್ ದ ವೆಪನ್ಸ್, ಯುವರ್ ಆನರ್ ಅಂತ ಹೇಳ್ದ. ಅವರು ಹೊಡೆದಿರೋ ಮಚ್ಚುಕತೆಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರು. ಈಸ್ ಇಟ್ ಸೋ ಅಂತ ಕೇಳಿದ್ರು. ನೋ ಯುವರ್ ಆನರ್, ಐ ಹ್ಯಾವಂಟ್ ಗಿವನ್ ಎನಿ ಸ್ಟೇಟ್ಮೆಂಟ್ ಆಫ್ ಸಾರ್ಟ್ ಅಂತಂದೆ. ನೀವು ಪೊಲೀಸ್ದವ್ರು 1000 ಬರ್ಕೊಳ್ತೀರಾ, ಅದಕ್ಕೆಲ್ಲ ಬೆಲೆ ಎಲ್ಲ ಹೋಗ್ರಿ ಅಂದರು. ಥರ್ಡ್ಲಿ ಆನ್ ವಾಟ್ ಬೇಸಿಸ್ ಯು ರಿಕ್ವೈರ್ ಅಂದರು. ಪೇಷಂಟ್ಸ್ ಕಂಡೀಷನ್ ಈಸ್ ಟೂ ಸೀರಿಯಸ್, ಯುವರ್ ಆನರ್ ಅಂತ. ಅವನು ಸತ್ತೋಗ್ಬಿಟ್ರೆ ಒತ್ಕೊಂಡೋಗಿ ಮುಚ್ಬಿಟ್ಟು ಬನ್ರಿ, ದೆನ್ ಐ ವಿಲ್ ಕ್ಯಾನ್ಸಲ್ ದ ಬೇಲ್ ಅಂಡ್ ಗ್ರಾಂಟ್ ಹಿಮ್ ಫಾರ್ ಕಸ್ಟಡಿ ಅಂಟಿಲ್ ಅಂಡ್ ಅನ್ಲೆಸ್ ಐ ಕಾಂಟ್ ಗಿವ್ ಇಟ್ ಅಂದ್ರು. ಅವನಿಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು. ಅಂತ ಅವನಿಗೆ ಮಟ್ಟ ಹಾಕೋ ನಿಂತ ಅವ್ನು ಹುಟ್ಟಿದಾನಲ್ಲ ಅಂತ ಏನ್ ಮಾಡಿದ್ರು. ಅಷ್ಟೆಲ್ಲ ಹೇಳಿದ್ಮೇಲೆ, ಮಾನ್ಯ ವೀಕ್ಷಕರೇ, ಜನಜಾಗೃತಿ ಮಾಧ್ಯಮ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ
ಜನಜಾಗೃತಿ ಮಾಧ್ಯಮದ ವಿಡಿಯೋಗಳು ಸಿಗದಿದ್ದಲ್ಲಿ ಪ್ಲೇಲಿಸ್ಟ್ ಇದೆ, ವಿಡಿಯೋ ಲಿಸ್ಟ್ ಇದೆ. ದಯವಿಟ್ಟು ಅದನ್ನು ಚೆಕ್ ಮಾಡಿದಾಗ ನಿಮಗೆ ಖಂಡಿತವಾಗೂ ಎಲ್ಲ ಹಳೆಯ ವಿಡಿಯೋಗಳು ಸಿಗುತ್ತವೆ. ಧನ್ಯವಾದ.